ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜಕಾರಣಿಗಳು ಅಂದ ಸಂದರ್ಭದಲ್ಲಿ ಸಮಾಜವನ್ನು ಮುನ್ನಡೆಸುವಂತಹ ಒಂದು ವ್ಯವಸ್ಥೆ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿರ್ತಾರೆ. ಸಂವಿಧಾನದ ಆಧಾರದಲ್ಲೇ ನಾವು ನೋಡ್ತಾ ಹೋಗೋದಾದರೆ ಖಂಡಿತ ರಾಜಕಾರಣಿಗಳು ಅಥವಾ ರಾಜಕೀಯ ಅನ್ನೋದು ಅದೇ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ಬಟ್ ಈ ರಾಜಕೀಯದ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಕೆಲವೊಮ್ಮೆ ಬಹಳಷ್ಟು ಭಾರತೀಯರಿಗೆ ಅನಿಸಿದೆ ಹೊಲಸು ರಾಜಕೀಯ ಅಂತ. ಯಾಕಂದರೆ ಅಂಥ ರಾಜಕಾರಣವನ್ನು ಕೊಟ್ಟಂತಹ ರಾಜಕಾರಣಿಗಳಿದ್ದಾರೆ. ವ್ಯವಸ್ಥೆ ಅನ್ನೋದು ಸಿಡಿದೇಳುವ ರೀತಿ ಮಾಡಿದೆ. ಹಾಗೆಯೇ ಭಾರತದಲ್ಲಿ ಒಂದು ರೀತಿ ಚಳವಳಿಯ ಹಾಗೆ ಜೆನ್ಸಿಗಳು ಒಂದು ಪಕ್ಷವನ್ನೇ ರಚನೆ ಮಾಡಿಬಿಟ್ಟಿದ್ದಾರೆ. ಅಧಿಕೃತವಾಗಿ ಪಕ್ಷವನ್ನು ರಿಜಿಸ್ಟ್ರೇಷನ್ ಮಾಡಿ ರಚನೆ ಆಗಿರುವಂತಹ ವ್ಯವಸ್ಥೆ ಅಲ್ಲ ಇದು. ಮೋಸ್ಟ್ ಪ್ರೊಬ್ಯಾಬ್ಲಿ ಯುವಕರು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅದರ ಹೆಸರು. ಕಾಕ್ರೋಚ್ ಅನ್ನೋದನ್ನು ಬಳಸಿಕೊಂಡಿದ್ದಾರೆ. ಹಾಗಾದರೆ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಉದಯಿಸಿತು, ಯಾವ ಕಾರಣಕ್ಕೆ, ಇದರ ಪ್ರಣಾಳಿಕೆಯನ್ನು, ಮುಂದೊಂದು ದಿವಸ ಇದು ಪ್ರಮುಖ ರಾಜಕೀಯ ಪಕ್ಷವಾಗಿ ಭಾರತದಲ್ಲಿ ಅನುಷ್ಠಾನ ಆಗೋದಕ್ಕೆ ಸಾಧ್ಯವ? ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಪ್ರಾದೇಶಿಕ ಪಕ್ಷಗಳಿದ್ದಾವೆ. ಇದರ ನಡುವೆ ಆ ಯುವ ಸಮೂಹ ಎದ್ದು ನಿಂತ್ಕೊಳ್ಳೋಕ್ಕೆ ಸಾಧ್ಯವ? ಅಥವಾ ಎಗೇನ್ ಇದು ಯಾವುದೋ ಒಂದು ಅಲೆಯ ರೀತಿ ಬಂದು ಅಪ್ಪಳಿಸಿ ಮತ್ತು ವಾಪಸ್ ಹೋಗ್ಬಿಡತ್ತ? ಈ ರೀತಿಯ ಒಂದಷ್ಟು ಕುತೂಹಲಗಳಿದ್ದಾವೆ. ಹಾಗಾಗಿ ಇವತ್ತು ಅದೇ ಕಾಕ್ರೋಚ್ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ದೇಶದಲ್ಲಿ ಒಂದು ಹೊಸ ಕಂಪನ ಅಂತೂ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ಯುವ ಜನತೆ ಸದ್ಬಳಕೆಯನ್ನು ಮಾಡ್ಕೊಳ್ತಿದ್ರು ಕೂಡ ಕೆಲವರು ಅದನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊತಿದ್ದಾರೆ. ಆದರೆ ಕೆಲವೊಂದು ಸಮೂಹವನ್ನು ನೋಡಿದಾಗ ಆ ಸೋಷಿಯಲ್ ಮೀಡಿಯಾವನ್ನು ಹೀಗೂ ಬಳಸ್ಕೋಬೋದು, ಯುವಕರನ್ನು ಬಡಿದೆಬ್ಬಿಸಬಹುದು. ಕೆಲಸ ಇಲ್ಲದಿರುವಂತಹ ಯುವಕರು ಸೋಮಾರಿಗಳಾದರೂ ಕೂಡ ಅವರ ಬಳಕೆ ಅನ್ನೋದು ಸದ್ಭಾವನೆಯಲ್ಲಾಗತ್ತೆ. ನಾವು ಕೂಡ ಅಲರ್ಟ್ ಆಗಿದ್ದೀವಿ, ಅಲರ್ಟ್ ಆಗ್ತೀವಿ, ಅಲರ್ಟ್ ಮಾಡ್ತೀವಿ. ಈ ಒಂದು ಧೋರಣೆಯಲ್ಲಿ ಈಗ CJP ಆರಂಭ ಆಗಿದೆ. ಕಾಕ್ರೋಚ್ ಪಾರ್ಟಿ ಅದು, ಕಾಕ್ರೋಚ್ ಜನತಾ ಪಾರ್ಟಿ. BJP ಕಾಂಗ್ರೆಸ್ ಹೊರತಾದ ರಾಜಕೀಯ ಧ್ರುವೀಕರಣನ ಇದು. ಡೀಟೇಲಾಗಿ ಮಾತಾಡಬೇಕಿದ್ರ ಬಗ್ಗೆ. ನೇಪಾಳ, ಬಾಂಗ್ಲಾ ಗಮನಿಸಿದ್ದೀರಿ, ಅಲ್ಲಿ ಜೆನ್ಸಿ ಹೆಂಗೆ ಅಲರ್ಟ್ ಆಯಿತು ಅಂತ ಹೇಳಿ. ಅದೇ ರೀತಿ ಭಾರತದಲ್ಲಿ ಆಗ್ತಾ ಇದೆಯಾ? ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಯುವ ಸೇನೆ ಏನಾದರೂ ಹುಟ್ಕೊಳ್ತಾ, ನೀವು ಯಾವುದೇ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳನ್ನು ತೊಗೊಂಡ್ರೂ ಕೂಡ ಐ ಡೋಂಟ್ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಬಹುತೇಕ ವೃದ್ಧರು, ಬಹಳ ಅನುಭವ ಹೊಂದಿರುವಂತಹ ಓಲ್ಡ್ ಜನ್ರೇಷನ್ ಇದೆ. ಆ ಓಲ್ಡ್ ಜನ್ರೇಷನ್ ಮತ್ತು ಯೂತ್ ಅಂತ ತೊಗೊಂಡಾಗ ಕೆಲವೊಮ್ಮೆ ಸಾಮರಸ್ಯ ಸಾಧ್ಯ ಇಲ್ಲ. ಥಾಟ್ಸ್ ಅನ್ನೋದು ಎಕ್ಸ್ಚೇಂಜ್ ಆಗೋದಿಲ್ಲ. ಥಾಟ್ಸ್ನ ಅಕ್ಸೆಪ್ಟ್ ಮಾಡೋದು ಕೂಡ ಬಹಳಷ್ಟು ಕಷ್ಟ ಆಗುತ್ತೆ. ಹಿರಿಯರಿಗೆ ಕಿರಿಯರದು, ಕಿರಿಯರಿಗೆ ಹಿರಿಯರದ್ದು. ಹಾಗಾಗಿ ಈ ಯುವ ಸೇನೆ ಏನಾದರೂ ಹುಟ್ಕೊಂಡ್ಬಿಟ್ಟಿದೆಯಾ? ಇನ್ಸ್ಟಾ, FB, ನಾನು ಆಗಲೇ ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಜಸ್ಟ್ 5 ಡೇಸಲ್ಲಿ ಅಂದರೆ ಯೋಚನೆ ಮಾಡಿ. ಬಟ್ ಇಲ್ಲೊಂದು ಗಮನಿಸಬೇಕು, ಯಾವಾಗ ಈ ಫಾಲೋವರ್ಸ್ ಸಂಖ್ಯೆ ಅನ್ನೋದು ಜಾಸ್ತಿ ಆಯಿತೋ ಅಕೌಂಟ್ಗಳೇ ಬಂದಾಗ ಹೋಗ್ಬಿಡ್ತವೆ. ನೀವು ಗಮನಿಸಬೇಕು ಯಾವ ರೀತಿ ಇಲ್ಲಿ ತೆರೆಮರೆಯ ಕೆಲಸಗಳು ನಡೀತಿದ್ದಾವೆ. ಆರಂಭದಲ್ಲೇ ಚಿವುಟಿ ಹಾಕುವಂತಹ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಹಾಗಾದರೆ ಚಿವುಟ್ ಹಾಕ್ತಿರೋರಾದರೂ ಯಾರು? ಅಥವಾ ಈ ಪಕ್ಷವನ್ನು ಹುಟ್ಟು ಹಾಕಿದ್ಯಾರು? ಅಭಿಜಿತ್ ದಿಪ್ಕೇನೇ ಹುಟ್ಟು ಹಾಕಿದ್ದ, ಆದರೆ ಹಿಂದೆ ಯಾರಾದರೂ ಇದ್ದಾರಾ? ಈ ಸಂಬಡಿ ಫಂಡಿಂಗ್, ಈ ಥರದ ಹಲವಾರು ಪ್ರಶ್ನೆಗಳು ಯಾವುದೇ ಒಂದು ಆರಂಭದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಅದನ್ನು ಡೀಟೇಲಾಗಿ ಮಾತಾಡಬೇಕು. ಈ ಅಭಿಜಿತ್ ದಿಪ್ಕೆ ಯಾರು? ಸ್ವತಃ ತಾನೇ ಆಕ್ರೋಶಗೊಂಡು ಹುಟ್ಟು ಹಾಕಿದ ಪಾರ್ಟಿನ ಇದು. ಅಭಿಜಿತ್ ದಿಪ್ಕೆಯನ್ನು ಇಟ್ಕೊಂಡು ಯಾವುದಾದ್ರೊಂದು ಸೋಕಾಲ್ಡ್ ಪಕ್ಷವೇ ಫಂಡಿಂಗ್ ಮಾಡ್ತಾ ಇದೆಯಾ? ಇದು ಒಂದು ಆಯಾಮದಲ್ಲಿ ನಾವು ನೋಡಬೇಕು. ಯಾಕಂದರೆ ಫಾಲೋವರ್ಸ್ ನೋಡಿದ್ರೆ ಟರ್ಕಿ, ಬಾಂಗ್ಲಾದೇಶ, ಈ ಥರದ ಸೌದಿ ಅರೇಬಿಯಾ, ಈ ಫಾಲೋವರ್ಸ್ ಕೂಡ ಇದ್ದಾರೆ. ಸೊ ಅದು ಆಯಾಮದಲ್ಲೂ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದನ್ನು ನಾವು ಗಮನಿಸಬೇಕು. ಅಟ್ ದ ಸೇಮ್ ಟೈಮ್ ಏನೊಂದು ಚಿಗುರು ಹೊಡಿತಾ ಇದೆ. ಯುವ ಸೇನೆ ಅಂತ ಕರಿಬೇಕಾಗತ್ತೆ. ಪ್ಲಸ್ ಆರ್ ಮೈನಸ್ ಹೇಳ್ತಾ ಇದೆ. 5 ದಿವಸಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್, 13 ಮಿಲಿಯನ್ ದಾಟಿದೆ ಅಂತ ಹೇಳಿದ್ರೆ, ಆರಂಭದಲ್ಲೇ ಚಿವುಟ್ ಹಾಕೋ ಪ್ರಯತ್ನಗಳಾಗುತ್ತೆ ಅಂತ ಹೇಳಿದ್ರೆ ಹೇಗಿದನ್ನು ನಾವು ತಗೊಳ್ಬೇಕಾಗತ್ತೆ.
ಅಂದರೆ ಒಂದು ಸರ್ವಾಧಿಕಾರಿ ಧೋರಣೆ ಇದೆ, ಹೊಸ ಚಿಗುರನ್ನು ಹೊಸಕ್ಕೆ ಹಾಕುವಂಥ ಪ್ರಯತ್ನಗಳಾಗ್ತಿದೆ ಅನ್ನುವಂಥ ಟೀಕೆ ಟಿಪ್ಪಣಿಗಳಿದ್ದಾವೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರು ಶಂಕರಗೌಡ ಬಿರಾದರ್ ಇದ್ದಾರೆ, ನಮಸ್ಕಾರ. JDS ವಕ್ತಾರು ರಿಷಿಕ್ ವಿವಾನ್ಗೌಡ ಇದ್ದಾರೆ, ನಮಸ್ಕಾರ. AP ವಕ್ತಾರು ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ನಮಸ್ಕಾರ. ದಿನೇಶ್ ಅವರಿಂದನೇ ಆರಂಭ ಮಾಡೋಣ. ದಿನೇಶ್ ಅವರೇ, ಹಲವಾರು ಸಂದರ್ಭಗಳಲ್ಲಿ ನಮ್ಮದೇ ಡಿಬೇಟಲ್ಲಿ ನೀವು ಹೇಳಿದ್ದೀರಿ, ಈ ರಾಜಕೀಯ ಹೊಲಸಾಗ್ಬಿಟ್ಟಿದೆ, ಒಂದಲ್ಲ ಒಂದು ದಿವಸ ಯುವ ಸಮೂಹ ಅನ್ನೋದು ಎದ್ದೇಳುತ್ತೆ, ಪ್ರಶ್ನೆ ಮಾಡೋರ ಸಂಖ್ಯೆ ಹೆಚ್ಚಾಗಬೇಕು, ಹೆಚ್ಚಾಗ್ತಾ ಇದೆ, ಆದರೆ ಅದನ್ನು ಹೊಸ ಹಾಕೋ ಪ್ರಯತ್ನಗಳು ಕೂಡ ಆಗ್ತಿದ್ದಾವೆ ಅಂತ ಹಲವಾರು ಸಂದರ್ಭಗಳು ಹೇಳಿದ್ದೀರಿ. ಬಟ್ ಆ ಮಾತು ನಿಜ ಆಗಿದೆ. ಬಟ್ ಕಾಕ್ರೋಚ್ ಜನತಾ ಪಾರ್ಟಿ, ವೈ ಕಾಕ್ರೋಚ್? ಯಾವುದಿದು ಜನತಾ ಪಾರ್ಟಿ? ಯಾರದು ಅಭಿಜಿತ್? ನಿಮಗಿರುವಂಥ ಮಾಹಿತಿ. ನಮಗೆ ಇವತ್ತು ಒಂದು ತುಂಬ ಖುಷಿ ಕೊಡುವಂಥ ಸಂಗತಿ. ಯಾಕಂದರೆ ದೇಶದಲ್ಲಿ ಯೂತ್ಸು ಕ್ವಶನ್ ಮಾಡೋದಕ್ಕೆ ಎದ್ದಿದ್ದಾರೆ ಅಂದರೆ ಇದು ಒಂದು ಬೆಳವಣಿಗೆಯ ಮೂಲನೇ. ಹೌದು, ನಾನು ತುಂಬ ಸಂದರ್ಭದಲ್ಲಿ ಹೇಳಿದ್ದೀನಿ, ಜಂಜಿಗಳು ಹೇಳ್ಬೇಕು, ದೇಶದಲ್ಲಿ ಕ್ವಶನ್ ಮಾಡಬೇಕು, ಎಲ್ಲ ಅಭಿವೃದ್ಧಿ ಆಗೋದು ಅವಾಗಲೇ, ಕ್ವಶನಬಲ್ ಇಲ್ಲ ಇವತ್ತು ದೇಶದಲ್ಲಿ ಅಂತ ತುಂಬ ಹಲವಾರು ಬಾರಿ ಹೇಳಿದ್ದೆ. ಇವತ್ತು ನಮಗೆ ತುಂಬ ಸಂತಸ ಕೊಡುವಂಥ ದಿನ. ಯಾಕಂದರೆ ಇದು ಆರಿಜನ್ ಆಗಿದ್ದೇನೆಂದರೆ, ಈಗ ಏನು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವ್ರು ಏನು ಹೇಳಿದ್ರು, ಇವತ್ತೇನು ಅನ್ಎಂಪ್ಲಾಯ್ಡ್ ಯೂತ್ ಇದ್ದಾರೆ ಅವರು ಒಂದು ರೀತಿ ಏನು ಪ್ಯಾರಾಸೈಟ್ಗಳಿದ್ದಂಗೆ, ಅವ್ರುಗಳಿಗೆ ಕೆಲಸ ಇಲ್ಲ, ಆಮೇಲೆ ಅವರೆಲ್ಲ ಮೀಡಿಯಾದಲ್ಲಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ, RT ಆಕ್ಟಿವಿಟೀಸ್ಗಳಾಗಿದ್ದಾರೆ, ಇವ್ರುಗಳು ಒಂಥರ ಸಮಾಜಕ್ಕೆ ಒಂಥರ ಕಾಕ್ರೋಚ್ಗಳು ಅಂತ ಹೇಳಿದ್ರು. ಅಂದರೆ ಅದರ ನಂತರ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು 16th. ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಕೆಲವು ಜನ ಫೇಕ್ ಡಿಗ್ರಿ ಇಟ್ಕೊಂಡು ಥ್ರೆಟ್ ಮಾಡ್ತಾರೆ, ಲಾಯರ್ಗಳು ಕೋರ್ಟ್ ಹಾಕತ್ತಾರೆ, ಅಂಥವ್ರಿಗೆ ನಾವು ಹೇಳಿದ್ದು ಅಂತಲೂ ಹೇಳಿದ್ರು. ಬಟ್ ಅವರು ಸ್ಟಿಮ್ಯುಲೇಟ್ ಮಾಡಿದ್ರು ಪಬ್ಲಿಕ್ನ. ಇದು ಅವರು ನೆಗೆಟಿವ್ ಆಗಿ ಹೇಳಿದ್ದು ಪಾಸಿಟಿವ್ ಆಗಿ ತಗೊಂಡಿದ್ದು ಯೂತ್ಸು. ಇದು ಒನ್ ಆಫ್ ದ ಬೆಸ್ಟ್, ಏನು ಜನರಿಗೆ ಇದು ಪಾಸಿಟಿವ್ ಆಗಿ ಹೋಯ್ತು. ಅವ್ರು ನೆಗೆಟಿವ್ ಆಗಿ ಹೇಳಿದ್ರು, ಅದು ಪಾಸಿಟಿವ್ ಆಗಿ ತಗೊಂಡ್ರು. ನಮಗೆ ಅದು ಖುಷಿ ಆಯ್ತು. ಯಾಕಂದರೆ ಎಲ್ರಿಗೂ ಒಂದು ಕ್ವಶನ್ ಬಂತು, ಏನಪ್ಪ ಕ್ವಶನ್ ಮಾಡೋರ್ನೆಲ್ಲ ಕಾಕ್ರೋಚ್ ಅಂದ್ಬಿಟ್ರೆ ವ್ಯವಸ್ಥೆ ಏನಾಗುತ್ತೆ ಅನ್ನೋದು ಬಂತು. ಅದಾದ ನಂತರ ಸಡನ್ ಆಗಿ ಆಲ್ ಆಫ್ ಎ ಸಡನ್ ಈ ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಎಲ್ಲ ಕಡೆ ನಾನು ಕಾಕ್ರೋಚ್ ಎಲ್ಲರೂ ದೇರ್ ಪ್ರೊಫೈಲ್ಗಳಲ್ಲಿ ಎಲ್ಲರೂ ಕಾಕ್ರೋಚ್ ಅಂತ ಹಾಕೊಳಕ್ ಬಂದಾಗ ನಮ್ಗೆ ಅರ್ಥ ಆಯ್ತು, ಓ ಇದರಿಂದ ಏನೋ ಒಂದು ದೊಡ್ಡ ಅಲೆನೇ ನಡೀತಾ ಇದೆ ಅಂತ. ಅದಕ್ಕೂ ನಾವು ನೋಡಿದಾಗ ಅಭಿಷೇಕ್ ದೀಪ್ಕೆ ಅನ್ನೋ ವ್ಯಕ್ತಿ ಇದ್ರ ಹಿಂದೆ ಇದ್ದಾರೆ ಅಂತ. ಅವರು 2020ರಿಂದ 23 ತನಕ ಆಮ್ ಆದ್ಮಿ ಪಾರ್ಟಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರು. ಅದಾದ್ಮೇಲೆ ಬಾಸ್ಟನ್ ಯೂನಿವರ್ಸಿಟಿಗೆ ಹೋದ್ರು, ಅಮೆರಿಕಾದಲ್ಲಿ ಸ್ಟಡಿ ಮಾಡಿದ್ರು. ಆದ್ರೂ ಅವ್ರಿಗೆಲ್ಲೋ ಒಂದು ಏನೋ ಅಸಹನೆ ತುಂಬ ಇತ್ತು. ಬಟ್ ಅವ್ರಿಗೆ ಏನಂದ್ರೆ ಇದು ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ, ಯಾರೇ ಏನೇ ಮಾಡಿದ್ರು ಕೊನೆಗೂ ನಾವು ಎಲ್ಲಿ ಹೋದ್ರು ಈ ನೀಟ್ ಸ್ಕ್ಯಾಮ್ ಏನು ಬಂತು, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು, ಅದಾದ ನಂತರ ಅವ್ರಿಗೆ ತುಂಬ ಏನು ಇದ್ರ ಮೇಲೆ ತುಂಬ ಈ ಚೀಫ್ ಜಸ್ಟಿಸ್ ಅವರು ಇಂಥ ಟೈಮಲ್ಲಿ ಕ್ವಶನ್ ಮಾಡಬೇಕು, ಅದ್ರ ಬದಲು ಯೂತ್ಸ್ಗೆ ನೀವು ಕ್ವಶನ್ ಮಾಡ್ತಾ ಇದ್ದೀರಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೋದ್ರು, ಅಸಮಾಧಾನದಲ್ಲಿ ಹೋದರು. ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟವರು ಪ್ರಶಾಂತ್ ಭೂಷಣ್ ಅವರು. ಇವತ್ತು ಅದಕ್ಕೆ ಸಂಪುಟ ಬ್ಯಾಕಪ್ ಇರೋದು ಪ್ರಶಾಂತ್ ಭೂಷಣ್ ಅವರು. ಅವರು ಏನು ಈ ಹಿಂದೆ ಏನು ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮ್ನು ಕೂಡ ADR ಅನ್ನೋ ಒಂದು ಸಂಸ್ಥೆ ಮುಖಾಂತರ ಅವರು ಅದನ್ನು ಆಚೆ ತಂದವರು. ಅವರೇ ಇದಕ್ಕೆ ಬ್ಯಾಕ್ ಬೋನ್ ಆಗಿರೋದು. ಅನುರಾಗ್ ಕಶ್ಯಪ್ ಡೈರೆಕ್ಟರ್ ಅವರು ಇದ್ದಾರೆ, ಸಾಕಷ್ಟು ಸೆಲೆಬ್ರಿಟಿಗಳಿದ್ದಾರೆ, ಎಲ್ಲರೂ ಇದರಿಂದ ಸಪೋರ್ಟ್ ಮಾಡ್ತಾ ಇರೋದ್ರಿಂದ, ಆಮೇಲೆ ಸೋಷಿಯಲ್ ಆಕ್ಟಿವಿಟಿಸ್ಟ್ಗಳಿದ್ದಾರೆ, ಇವರೆಲ್ಲರೂ ಇದರಲ್ಲಿ. ಇವನ್ ಅಖಿಲೇಶ್ ಯಾದವ್, ಮೊಹುವಾ ಮೈತ್ರಾ, ಆಮೇಲೆ ಧ್ರುವ್ ರಾಟೆ, ಮತ್ತೆ ಅಂಜಲಿ ಭಾರದ್ವಾಜು, ಅನುರಾಗ್ ಕಶ್ಯಪ್ ಫಿಲಂ ಡೈರೆಕ್ಟ್ರು, ಇವರೆಲ್ಲ ಇದರಲ್ಲಿ ಬ್ಯಾಕಪ್ ಸಪೋರ್ಟ್ ಇರೋದ್ರಿಂದ ಇದು ಇಷ್ಟು ಮಟ್ಟದಲ್ಲಿ ಬೆಳೀತು. ಮತ್ತೆ ಇನ್ನು ಬೆಳಿಬೇಕು, ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಒಂದೇ ದಿವಸಕ್ಕೆ ಏನು ಎಕ್ಸ್ ಅಂತೀವಿ ಟ್ವಿಟರಲ್ಲಿ 2 ಲಕ್ಷ ಫಾಲೋವರ್ಸ್ನ ರೀಚ್ ಆಯಿತು, ಅದನ್ನ ಬ್ಲಾಕ್ ಮಾಡಿದ್ದಾರೆ. ಮತ್ತೆ ಸುಮಾರು 14 ಮಿಲಿಯನ್, ಇವತ್ತು ಏನು BJP ನಮ್ದು ದೊಡ್ಡ ಪಕ್ಷ ಅಂತಿದ್ರು, ಅವ್ರದ್ದು 8 ಮಿಲಿಯನ್ ಇದ್ರೆ ಇದು 14 ಮಿಲಿಯನ್ ಫಾಲೋವರ್ಸ್ನ ಹೊಂದಿದೆ. ಅಂದರೆ ಯೂತ್ಸು ಯಾಕೆ ಈ ಸಪೋರ್ಟ್ಗೆ ಬಂದಿದ್ದಾರೆ ಅಂದರೆ, ಸುಮಾರು ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 50% 30 ಇಯರ್ಸ್ ಅಂಡರ್ ಇರೋರೆ ಪಾಪ್ಯುಲೇಷನ್ ಇರೋರು, 30 ಇಯರ್ಸ್ ಅಂಡರು. ಅದರಲ್ಲಿ ಇವತ್ತು 29% ಅನ್ಎಂಪ್ಲಾಯ್ಮೆಂಟ್ ರೇಟಿಗೆ ಬಂದಿದ್ದಾರೆ, 29%. ಪ್ರತಿ ವರ್ಷ 80 ಲಕ್ಷ ಸ್ಟೂಡೆಂಟ್ಸು ಡಿಗ್ರಿ ಕಂಪ್ಲೀಟ್ ಮಾಡಿ ಆಚೆ ಬರ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ 10 ಲಕ್ಷ ಹುದ್ದೆಗಳಿದ್ರು ಫಿಲ್ ಮಾಡಿಲ್ಲ. ನಾವು 3rd ಲಾರ್ಜೆಸ್ಟ್ ಎಕನಾಮಿ, 5th ಲಾರ್ಜೆಸ್ಟ್ ಎಕನಾಮಿ, 5 ಟ್ರಿಲಿಯನ್ ಎಕನಾಮಿ ಅಂತ ಹೇಳೋರು 10 ಲಕ್ಷ ಹುದ್ದೆಗಳು ಯಾಕೆ ಫಿಲ್ ಮಾಡಿಲ್ಲ? ರಾಜ್ಯ ಸರ್ಕಾರದಲ್ಲಿ ಒಂದು 3 ಲಕ್ಷ ಹುದ್ದೆಗಳಿದೆ. ಹಿಂಗೆ ಪ್ರತಿ ಸರ್ಕಾರದಲ್ಲೂ ನಾವು ಲೆಕ್ಕ ತಗೊಂಡ್ರೆ ಸುಮಾರು ಇಡೀ ದೇಶದಲ್ಲಿ ಸುಮಾರು ಒಂದು 30 ಲಕ್ಷ 40 ಲಕ್ಷ ಹುದ್ದೆನೇ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಸರ್ಕಾರ ವ್ಯವಸ್ಥೆಗಳಲ್ಲಿ ನಾವು
ಯೋಚನೆ ಮಾಡೋರೆ. ಅಂದ್ರೆ ಕೆಲಸ ಕೊಡೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಜನರನ್ನ ಕೊನೆಗೆ ಕಾಕ್ರೋಚ್ ಅಂತ ಹೇಳೋ ಪರಿಸ್ಥಿತಿಗೆ ನಮ್ಮ ದೇಶವನ್ನ ತಗೊಂಡೋಗ್ತಾ ಇದ್ದಾರೆ ಅಂತ ಎಲ್ರಿಗೂ ಇದು ಪ್ರತಿಯೊಬ್ಬನಿಗೂ ಅದು ಅರ್ಥ ಆಗ್ತಾ ಇದೆ. ಅವರು ಫೇಸ್ಬುಕ್ ಅಲ್ಲಿ ಬಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್, ಬಿಜೆಪಿ, JDS, ಜನತಾದಳ ಆಗಿರ್ಬೋದು, AAP ಆಗಿರ್ಬೋದು, ಹೌದು ನಾನು ಕಾಕ್ರೋಚ್ ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತು ಬರ್ತಾ ಇದ್ದಾರೆ. ಯೂತ್ಸ್ ಆರ್ ಅವೇ. ಓಕೆ ರೈಟ್, ಡೀಟೇಲ್ ಆಗಿ ಮಾತಾಡ್ತೀನಿ. ರಿಷಿಕ್ ಅವರು ನೀವು ಹೇಳಬೇಕು. ದಿನೇಶ್ ಅವ್ರು ಹೇಳೋ ಪ್ರಕಾರ ವೆಲ್ ಪ್ಲಾನ್ಡ್, ವೆಲ್ ಡಿಸೈನ್ಡ್ ಅಂತ. ಬಟ್ ಈ ಮಟ್ಟಿಗೆ 5 ದಿವಸದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂವರ್ಶಿಪ್ಪನ್ನು ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದಾದರೆ ಸಹಜವಾಗಿ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಆ ಆಯಾಮದಲ್ಲಿ ನೋಡೋದಾದರೆ ನೋಡಿ, ಬಾಂಗ್ಲಾ, ಟರ್ಕಿ ಈ ಕಡೆಯಿಂದೆಲ್ಲ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದೆ. ಸೌದಿ ಅಲ್ಲ, ಅಲ್ಲಿಂದ ಫಾಲೋವರ್ಸ್ ಇರಬಾರ್ದು ಅಂತಲ್ಲ, ಬಟ್ ಸಹಜವಾಗಿ ಅನುಮಾನ, ಕೌತುಕ, ಕುತೂಹಲಗಳನ್ನು ಹೆಚ್ಚು ಮಾಡೋದ್ರಿಂದಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ವೆಲ್ ಪ್ಲ್ಯಾನ್ಡ್, ವೆಲ್ ಡಿಸೈನ್ಡ್ ಆಗಿದ್ರೆ ಯಾವ ಕಾರಣಕ್ಕಾಗಿದೆ, ಈ ಮಟ್ಟಿಗಿನ ಫಾಲೋವರ್ಸ್ ಆಗಿದೆ ಅನ್ನೋದಾದರೆ ನಿಜಕ್ಕೂ ಕೂಡ ಜೆನ್ಸಿ ಅನ್ನೋದು ಭಾರತದಲ್ಲಿ ಹುಟ್ಟಿದೆಯಾ, ಈ ರೀತಿ ಬೇರೆ ಬೇರೆ ಇತರ ರಾಷ್ಟ್ರಗಳ ಫಾಲೋವರ್ಸ್ ಇದ್ದಾರೆ ಅನ್ನೋದಾದರೆ ಅದನ್ನು ನಾವು ಹೆಂಗೆ ತಗೋಬೇಕು? ಆ್ಯಕ್ಚುಲಿ ನೀವು ಕೇಳೋ ಮೇನ್ ಕ್ವಶನ್ಗೆ ಉತ್ತರ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಮಿನಿಟ್ ಸಾಮಾನ್ಯ DK ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಅವರು ಪೆನ್ನು ಪೇಪರ್ ಅಂತ ಕೇಳಿದ್ರು. ಪೆನ್ ಕೊಟ್ವಿ, ಪೇಪರ್ ಕೊಟ್ವಿ. ಪೇಪರ್ 3 ವರ್ಷದಲ್ಲಿ ಇದ್ರಲ್ಲಿ ಏನಾದ್ರು ಕಾಣಿಸ್ತಾ ಇದೆಯಾ ನಿಮಗೆ? ರೈಟ್, ಇನ್ನು ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಮೈಕ್ ಹಾಕೊಳ್ಳಿ ನೀವು. ನಾನು ಶಂಕರ್ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಶಂಕರ್ ಅವರೇ, ದಿನೇಶ್ ಅವ್ರು ಹೇಳಿರೋ ಪ್ರಕಾರ ಇದು ವೆಲ್ ಪ್ಲ್ಯಾನ್ಡ್, ವೆಲ್ ಡಿಸೈನ್ಡ್. ಸೊ ಇದರ ಹಿಂದೆ ಏಕಾಏಕಿ ಯಾವುದೋ ಒಂದು ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸೃಷ್ಟಿಯಾಗಿರುವಂತಹ ಪಕ್ಷ ಅಲ್ಲ ಇದು. ಸೊ ಹಾಗಾಗಿ ವೆಲ್ ಡಿಸೈನ್ಡ್ ಅನ್ನೋದಾದರೆ ಯಾರಾದರೂ ಇದರ ಹಿಂದೆ ಇದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ ಬರುತ್ತೆ. ನೀವೇನು ಹೇಳ್ತೀರಿ? ನೋಡಿ, ಅವ್ರು ಹೇಳಿದ ಸತ್ಯ, ಇದು ವೆಲ್ ಪ್ಲ್ಯಾನ್ಡ್ ಇದೆ. ದೇಶವನ್ನು ಅಸ್ಥಿರತೆ ಮಾಡಬೇಕು, ದೇಶಕ್ಕೆ ಹೊಸದಾಗಿ ಬರ್ತಿರುವಂಥ ಇನ್ವೆಸ್ಟ್ಮೆಂಟ್ ತಡಿಬೇಕು, ಹೊಸ ಹೊಸ ಕಂಪ್ನಿಗಳು ತಡಿಬೇಕು ಅನ್ನೋ ಕಾರಣದಿಂದ CIA ಮುಖಾಂತರ ಇವೆಲ್ಲ ಕೆಲಸಗಳು ನಡೀತಾ ಇದೆ. CIA ನಮ್ಮ ಪಕ್ಕದ ಶ್ರೀಲಂಕಾದಲ್ಲೂ ಅದೇ ಕೆಲಸ ಮಾಡ್ತು, ಬಾಂಗ್ಲಾದೇಶದಲ್ಲೂ ಅದೇ ಕೆಲಸ ಮಾಡ್ತು, ನೇಪಾಳದಲ್ಲೂ ಅದೇ ಕೆಲಸ ಮಾಡ್ತು. ಆಯ್ತಪ್ಪ, ನೇಪಾಳದಲ್ಲಿ ಹೊಸ ಸರ್ಕಾರ ಬಂತಲ್ಲ, ಏನಾದ್ರು ಚೇಂಜ್ ಆಯ್ತಾ? ಹೊಸ ಸರ್ಕಾರ ಬಂದಿದ್ದು ಯಾವುದೋ ಪ್ರೈಸ್ ಹೈಕ್ಗೆ 50% ಪ್ರೈಸ್ ಹೈಕ್ ಮಾಡಿದ್ರೆ ಇದೇ ಸರ್ಕಾರ ಬಂದ ಮೇಲೆ ಹೊಸ ಸರ್ಕಾರ ಬಂದಿದ್ದೇನು ನೆಪೋಟಿಸಮ್ ವಿರುದ್ಧವಾಗಿ ಅಲ್ಲಿರುವ ಇಬ್ಬರು ಸಚಿವರು, ಗೃಹ ಸಚಿವರು ಮತ್ತು ಇನ್ನೊಬ್ಬರು ಸಚಿವರು ರಿಸೈನ್ ಮಾಡೋದ್ರು ನೆಪೋಟಿಸಮ್ ಕಾರಣದಿಂದ. ಇದರ ಫಾಲೋವರ್ಸ್ಗಳನ್ನು ಒಮ್ಮೆ ನೋಡ್ಬೋಣ. ಇವತ್ತೊಂದು ರಿಪೋರ್ಟ್ ಬಂದಿದೆ, ನಿಮ್ಮ ಮೀಡಿಯಾಗಳ ರಿಪೋರ್ಟೇ. ಪಾಕಿಸ್ತಾನದಿಂದ 49%, ಅಮೇರಿಕಾದವರು 14%, ಬಾಂಗ್ಲಾದೇಶದವ್ರು 14%, ಇಂಡಿಯಾದವರು ಕೇವಲ 9% ಇಲ್ಲಿ ಫಾಲೋವರ್ಸ್ ಇದ್ದಾರೆ. ಆಯ್ತು, ಈ ಪಾರ್ಟಿ ನೀವು ಹೇಳ್ತಿದ್ದೀರಿ ಇದಕ್ಕೆ ಜನತೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಜನ ಒಬ್ಬರಾದ್ರೂ ರೋಡಿಗೆ ಬರಬೇಕಾಗಿತ್ತಲ್ಲ ಮೇಡಮ್? ಅಲ್ಲ, ರೋಡಿಗೆ ಬರಲೇಬೇಕು ಅಂತ ಏನಿಲ್ಲ. ಆಯ್ತು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಲ್ಲ, ಅವ್ರದ್ದು ಏನಾದ್ರು ಒಂದು ಇರಬೇಕಾಗಿತ್ತಲ್ಲ. ಆಯ್ತು, ಏನು RSS ನ ರಿಜಿಸ್ಟರ್ ಮಾಡಿಸಿ. ಅಲ್ಲ ನೋಡಿ, ನೀವು ನೋಡಿ, RSSಗೂ ಇದಕ್ಕೂ ಸಂಬಂಧ ಇಲ್ಲ. RSS ಒಂದು ಆರ್ಗನೈಸೇಷನ್. RSSದು 100 ರಿಜಿಸ್ಟರ್ಡ್ ಇದು ಸಂಘಟನೆಗಳಿದಾವೆ. ಆಯ್ತಾ, ಇವ್ರದ್ದು ಇದೆಯಾ? ನೀವು ಯಾವುದಕ್ಕೂ ಕಂಪೇರ್ ಮಾಡಬೇಡಿ. ಆಯ್ತಾ, ಪಾರ್ಟಿಗೆ ಬೇಕಲ್ರಿ. ಪಾರ್ಟಿ ಅಂದ್ರೆ ಏನು? ಪಾರ್ಟಿ ಸಂವಿಧಾನದತ್ತವಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ತಾನೆ. RSS ಇಸ್ ನಾಟ್ ಅ ಪಾರ್ಟಿ. RSS ಇಸ್ ನಾಟ್. ಹೌದು, ನಾನೊಬ್ಬ ಸ್ವಯಂ ಸೇವಕ ಆಗಿದ್ದೆ ರೀ. ಒನ್ಸ್ ಸ್ವಯಂ ಸೇವಕ, ಆಲ್ವೇಸ್ ಸ್ವಯಂ ಸೇವಕ. ನಾನು ಸೋಷಿಯಲ್ ಕೆಲಸಗಳು ಮಾಡಿದೀನಿ ಅದ್ರ ಥ್ರೂ. ಆಯ್ತಾ, ನೀವು RSS ರಿಜಿಸ್ಟ್ರೇಷನ್ ಏನಾದ್ರು ನಮ್ದು ಇದೆ ರೀ, ಸಂಸ್ಥೆಗಳಿದೆ, ರಾಷ್ಟ್ರತನ ನಡೆಸ್ತೀವಲ್ಲ. ನಾನು ಮೂಲತಃ RSS ದವನು. ಅಲ್ಲ, ಮೂಲತಃ RSS ಅಂತ ಏನು ಆರಂಭ ಆಯ್ತು ಅದ್ರ ರಿಜಿಸ್ಟ್ರೇಷನ್ ಆಗಿದೆ. ಮಾಡಿಸ್ಬೇಕು ಅಂತಿದ್ಯಾ? ಅದು ಪಾರ್ಟಿ ಅಲ್ಲ, ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಭಾರತ ಸಂವಿಧಾನದತ್ತವಾಗಿ ಬಂದಿರುವಂತ ಒಂದು ಇದು ಆಶಯದತ್ತವಾಗಿ ಕೆಲಸ ಮಾಡ್ತಿದೆ. ನಮ್ಮ ಸ್ಕೂಲ್ಗಳಿದೆ, ಎಲ್ಲಿದೆ ಪಾರ್ಟಿಗೆ ಮಾಡ್ಬೇಕಂತಿದೆ. ಯಾವುದೋ ಒಂದು ಪಾರ್ಟಿ ನೋಡಿ, ಒಂದು ಪಾರ್ಟಿ ಅಂತ ನೀವು ಕರಿಬೇಕು ಆದ್ರೆ ಅದು ಮಾಡಲೇಬೇಕು. ಈಗ AAP ಅಂತ ಒಂದು ಪಾರ್ಟಿ ಇದೆ, ರಿಜಿಸ್ಟ್ರೇಷನ್ ಮಾಡಿದೆ, ನಾಳೆ ಬೆಳಗ್ಗೆ ಬಂದ್ಬಿಟ್ಟು ನಾನು ವೋಟಿಂಗ್ ಹೋಗ್ತೀನಿ ಅಂತ ಅಂದ್ರೆ ಯಾರು ಬಿಡ್ತಾರ? ಎಲೆಕ್ಷನ್ ಕಮಿಷನ್ ಅಲೋ ಮಾಡುತ್ತೆ? ಇಲ್ಲ ತಾನೆ. ಹಾಗಾಗಿ ಈಗ ಹೇಗೆ ಹಿಂದೆ ನೇಪಾಳದಲ್ಲಿ ಆಗಿತ್ತು, ಹೇಗೆ ಶ್ರೀಲಂಕಾದಲ್ಲಾಗಿತ್ತು, ಹೇಗೆ ಬಾಂಗ್ಲಾದೇಶದಲ್ಲಾಗಿತ್ತು, ಅದೇ ರೀತಿ ಭಾರತದಲ್ಲಿ ಅಸ್ಥಿರತೆ ಇವತ್ತಿಂದ ಅಲ್ಲ, ಕಳೆದ 10 ವರ್ಷದಿಂದ ನಡೀತಿದೆ. ಒಂದು ಪಪ್ಪೆಟ್ ಸರ್ಕಾರ ಬಂದು ಇಲ್ಲಿ ಕೂತ್ಕೋಬೇಕು, ಅವ್ರು ಹೇಳಿದ ಕೆಲಸಗಳು ಆಗ್ಬೇಕು ಅನ್ನೋ ಕಾರಣಗಳಿಂದ ಈ ತರದ್ದು ಒಂದು ಕೈವಾಡಗಳು ನಡೀತಿದೆ. ಆಯ್ತು, ಇವತ್ತು ಯಾರು ಅಂತ ನೀವು ಅನ್ಕೊಂಡಿದ್ದೀರಿ? ಪಾಪೆಟ್ನ ಹಿಂಗೆ ಆಡಿಸ್ಬೇಕಲ್ಲ, ಅವ್ರು ಯಾರು ಹೇಳಂದಲ್ಲ ಇವಾಗಲೇ? CIA ಅಂತ ಹೇಳಂದಲ್ಲ, CIA ಆಳ್ಬೇಕು. ಆಯ್ತು, ಅಭಿಜಿತ್ ಎಲ್ಲಿದ್ದಾರೆ ಈಗ? ಆಯ್ತು, ಅದನ್ನ ಫೌಂಡರ್ ಅಂತ ಹೇಳೋರು ಎಲ್ಲಿದ್ದಾರೆ ಈಗ? ಯಾವ ದೇಶದಲ್ಲಿದ್ದಾರೆ ಮೇಡಮ್? ಯಾವ ದೇಶದಲ್ಲಿದ್ದಾರೆ ಹೇಳಿ? ಯಾವ ದೇಶದಲ್ಲಿದ್ದಾರೆ ಸರ್? ಅಮೇರಿಕಾದಲ್ಲಿದ್ದಾರೆ.
ಭಾರತದ ಒಂದು ಇದನ್ನ ಅಮೆರಿಕದಲ್ಲಿ ಕುತ್ಕೊಂಡ್ರೆ ಯಾರೋ ಒಬ್ಬ ಪಪೆಟ್ ಇದು ಆಪರೇಟ್ ಮಾಡ್ಲಿಕ್ಕೆ ಆಗ್ತದ? ಅಂದ್ರೆ ನೀವು ಸಾಧ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದ್ರೆ ಮಾತ್ರ ದೇಶ ನಾನು ಸುಭದ್ರವಾಗುತ್ತೆ. ಆತರ ಹೇಳಿಲ್ಲ. ನಾನೆಲ್ಲ ಹೇಳಿದೆ? ಅಲ್ಲ ನೀವ್ ಹೇಳಿ, ಭಾರತೀಯರದ್ದು ಪಾರ್ಟಿ ಇರಬೇಕು. ಭಾರತೀಯರದ್ದು ಇಲ್ಲಿಯ ಸಿಟಿಜನ್ಸ್ದು ಪಾರ್ಟಿ ಇರಬೇಕು. ವಾಟ್ ಎವರ್ ಪಾರ್ಟಿ ಇಟ್ ಮೈಟ್ ಬಿ. ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, AAP ಆಗಿರ್ಬೋದು, ಇನ್ನೊಂದು ಯಾವ್ದೋ ಪಾರ್ಟಿ ಇರಲಿ, ಭಾರತೀಯರು ಇರಲಿ. ಅಲ್ಲಿ 49% ಪಾಕಿಸ್ತಾನದವರು ಅಕೌಂಟ್ ನ ಫಾಲೋ ಮಾಡ್ತಿದ್ದಾರೆ. ಅದನ್ನ ನೀವು ಭಾರತದಲ್ಲಿ ರೆವಲ್ಯೂಷನ್ ಅಂದ್ರೆ ಹೇಗೆ ಕರೀಲಿಕ್ಕೆ ಆಗ್ತದೆ? ಸಾಧ್ಯವೇ ಇಲ್ಲ. ಭಾರತದ ಯುವಕರು ಆತರ ಮಾಡಬೇಕಾಗಿದ್ರೆ ಭಾರತದ ಯುವಕರು ಬೀದಿಗಿಳಿಬಹುದಾಗಿತ್ತಲ್ಲ ಇವತ್ತು. ಯಾಕಂದ್ರೆ ಭಾರತದಲ್ಲಿ ಚಿಕ್ಕ ಪುಟ್ಟ ಘಟನೆಗಳಾದ್ರೂ ಜನ ಬೀದಿಗೆ ಬರ್ತಾರೆ, ಪ್ರೊಟೆಸ್ಟ್ಗಳಾಗತ್ತೆ. ಒಂದು 10 ಜನ ಆದ್ರೂ ಬರ್ಬೇಕಲ್ಲ. ಇಲ್ಲೇ MG ರೋಡಲ್ಲಿ ಹೋಗೋ 4 ಜನ ಫಾಲೋವರ್ಸ್ ಏನಾದ್ರು ಅದಕ್ಕಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಅವ್ರು ನೀವು ಭಾರತೀಯರು ಕರೆಯಂಗಿಲ್ಲ. ಅದೇ ಹೇಳ್ತಿಲ್ಲ. 49% ಏನು ಪಾಕಿಸ್ತಾನ ಫಾಲೋ ಮಾಡಿದ್ರು ಕೂಡ ಶಂಕರ್ ಗೌಡ್ರೆ ಕೇಳ್ಕೊಳ್ಳಿ, ಅಲ್ಲಿನ ವಿಚಾರಗಳ ಅರ್ಥ ಆದ್ರೆ ಅವ್ರ ವಿಚಾರ ಏನ್ ಹೇಳಿ, ಅವ್ರು ನೀವು ಭಾರತೀಯರಲ್ಲ ಅಂತೀರಾ? ಅವ್ರ ವಿಚಾರ ನೋಡಿ. ಇವತ್ತು ಬೆಳಗ್ಗೆ ಪೋಸ್ಟ್ ಮಾಡಿದ್ದಾರೆ ನೋಡಿ, ಅವ್ರು ಬೆಳಗ್ಗೆ ಪೋಸ್ಟ್ ಮಾಡಿದ್ದಾರೆ, BJP ಪಾರ್ಟಿನ ಈ ದೇಶದಿಂದ ಕಿತ್ತೊಗಿಬೇಕು, ಅವ್ರನ್ನ ಅನ್ಫಾಲೋ ಮಾಡಿ ಅಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಇದಾನ ವಿಚಾರ ಅವ್ರದ್ದು, ಅವ್ರ ಪಕ್ಷದ ವಿಚಾರ ಇದ? ನೀವು ಜನತೆಗೆ ಏನ್ ಮಾಡ್ಬೇಕು, ದೇಶಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳಿ. ಇವತ್ತು ASML ಅಂತ ಟೆಕ್ನಾಲಜಿ ದೇಶದಲ್ಲಿ ಬಂದು ನಿಂತ್ಕೊಂಡಿದೆ. ಇವತ್ತು ಅದ್ಭುತವಾಗಿರೋ ಜಗತ್ತಿನಲ್ಲಿ ಕೇವಲ 4-5 ದೇಶದಲ್ಲಿರೋ ಟೆಕ್ನಾಲಜಿ ಇವತ್ತು ಭಾರತಕ್ಕೆ ಬರ್ತಿದೆ ರೀ. ಇದನ್ನ ಜಂಜಿ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಭಾರತ ಜಂಜಿಗಳು. ಇದು ಪಾಕಿಸ್ತಾನದಲ್ಲಿರೋ ಕೂತ್ಕೊಂಡ್ರು ಆಟ ಆಡಿಸೋರು, ಈ ಅಮೆರಿಕದಲ್ಲಿ ಕೂತ್ಕೊಂಡು ಆಟ ಆಡಿಸ್ತಿರೋರು ಕೆಲಸ ಮಾಡ್ತಿರೋದು. ಓಕೆ ಗಾಟ್ ಇಟ್. ಇನ್ನು ಡೀಟೇಲ್ ಆಗಿ ನಿಮ್ ಜೊತೆ ಮಾತಾಡ್ಬೇಕು, ಯಾಕಂದ್ರೆ ಅಷ್ಟು ವಿಷಯಗಳನ್ನು ಕೊಟ್ಟಿದ್ರಿ. ನೀವು ಹೇಳಿ, ವೆಲ್ ಪ್ಲಾನ್ಡ್ ವೆಲ್ ಡಿಸೈನ್ಡ್ ಅನ್ನೋದಾದ್ರೆ, ನಾನು ಆಗ್ಲೇ ಉಲ್ಲೇಖ ಮಾಡ್ತಾ ಇದ್ದೆ, ಹೊರ ರಾಷ್ಟ್ರಗಳು ಕೂಡ ಪರ್ಸೆಂಟೇಜಿಗೆ ನೋಡಿ ಶಂಕರ್ ಗೌಡ್ರು ಹೇಳ್ತಾ ಇದ್ರು, ಸಹಜವಾಗಿ ಅನುಮಾನ ಸೃಷ್ಟಿ ಆಗುತ್ತೆ. ಹಂಗಂತ ಅನುಮಾನದಿಂದಲೂ ನೋಡೋಕ್ಕಾಗಲ್ಲ. ಅವರೆಷ್ಟು ವೆಲ್ ಪ್ಲಾನ್ಡ್ ಆಗಿ ಒಂದು ಪಕ್ಷವನ್ನು ಹುಟ್ಟುಹಾಕೋ ಪ್ರಯತ್ನ ಮಾಡಿದರೆ, ಅಷ್ಟೇ ವೆಲ್ ಪ್ಲಾನ್ಡ್ ಕಾರಣಗಳನ್ನು ಕೊಟ್ಟು ಅದನ್ನು ಬಂದ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಯುವಕರು ಎದ್ದೇಳಬಾರ್ದ, ಯುವಕರು ಪ್ರಶ್ನೆ ಮಾಡಬಾರ್ದ ಅನ್ನೋದೇ ಪ್ರಶ್ನೆ. ರಿಷಿಕ್ ಅವರೇ, ಇಲ್ಲ ನೀವು ಕೇಳಿದ್ದು ಪ್ರಶ್ನೆ ಕರೆಕ್ಟಾಗಿದೆ, ನಾನು ಮೈಕ್ ಇರಲಿಲ್ಲ. ಎನಿವೇಸ್ ನೋಡಿ, ಒಂದು ಸೆಕೆಂಡಲ್ಲಿ ನಾನು ಕೆಲವೊಂದು ಕಮೆಂಟ್ಸ್ಗಳನ್ನ ಮಾಡಬೇಕು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದವ್ರಿಗೆ. ಅವರು ಪೆನ್ ಕೇಳಿದರು, ಪೇಪರ್ ಕೇಳಿದರು, ಅಭಿವೃದ್ಧಿ ಇದು. ಸೊ ಅವ್ರು ಏನು ಅರ್ದು ನಾನು 139 ಜನ ಸೇರ್ಕೊಂಡು ಅರ್ದಿದ್ದು ಅಂತ ಹೇಳಿದ್ರು. ಅಲ್ಲ, ಒಂದೇ ಒಂದು ನಿಮಿಷ, ಅದು ಕೊಡಲೇಬೇಕಾಗುತ್ತೆ. ಅವ್ರು ಮಾಡಿದ್ದು ಇಷ್ಟೇ ಮಾಡಿದ್ದು. ಇದು ಒಂದು ಅಂದ್ರೆ 139 ಜನನ ಕೊಟ್ಬಿಟ್ಟು ಪೆನ್ನು ಪೇಪರ್ ಕೊಟ್ಟಿದ್ದು ಅಲ್ಲ, ಪೆನ್ನು ಪೇಪರ್ ಕೊಟ್ಟಿದ್ದಕ್ಕೆ ಅವ್ರು ಏನು ಹರಿದ್ರು ಅನ್ನೋದು ಹೇಳಿದ್ದು. ಇನ್ನು ಎರಡನೇ ಕಮೆಂಟು, ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರು, ನೀನು ಸ್ಟೇಟಸ್ ಏನು ಅಂತ ಅಂದ್ಬಿಟ್ಟು. ಸನ್ಮಾನ್ಯ ಕುಮಾರಣ್ಣನವರ ಸ್ಟೇಟಸ್ಗೆ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಯಾರು ಮಾತಾಡಬೇಕು ಅಂತ ಹೇಳಿದ್ರೆ, ಅವರೊಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಕನಕಪುರದಲ್ಲಿ ಗೆಲ್ಲೋ ಒಂದು ಸೀಟ್ನ ಬಿಟ್ಟು ಅವ್ರು 2 ಸತಿ CM ಆಗಲಿ, ಆವಾಗ ಮಾತಾಡ್ತೀನಿ. ಪಾಯಿಂಟ್ ಬರ್ತೀನಿ, ಪ್ಲೀಸ್ ಅಲೋ ಮಿ ಟು ಟಾಕ್. ಬರೀ ಒಂದೇ ಸೆಕೆಂಡ್. ಅದಾದ್ಮೇಲೆ ಅವ್ರ ಸ್ಟೇಟಸ್ ಮಾತಾಡಲಿ, ಆ ಸ್ಟೇಟಸ್ ಬಂದ್ಮೇಲೆ ಅವ್ರು ಮಾತಾಡಲಿ. ಆಯ್ತಾಯ್ತು, ಅದನ್ನ ಮಾತಾಡ್ತೀನಿ ತಾಳ್ರಿ, ಮಾತಾಡ್ತೀನಿ ಪ್ಲೀಸ್. ಅವರು ಆ ಸ್ಟೇಟಸ್ ಬಂದ ಮೇಲೆ ಕಮೆಂಟ್ಸ್ ಮಾಡಿ. ಇವತ್ತಿನ ಸಬ್ಜೆಕ್ಟ್ ಅಲ್ಲೇ ಮಾತಾಡೋಣ. ನೋಡಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಒಂದು ಇವರು ಈ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಇದರ ಫೌಂಡರ್ ಕೂಡ ಒಬ್ಬ ಜಾಬ್ಲೆಸ್ ಅಂಡ್ ಯೂಸ್ಲೆಸ್. ಅದನ್ನ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅಥವಾ ಯಾರೆಲ್ಲ ಫಾಲೋವರ್ಸ್ ಇದ್ದಾರೆ, ಅವ್ರುಗಳೆಲ್ಲ ನಿಮಗೆ ಜಾಬ್ಲೆಸ್, ಯೂಸ್ಲೆಸ್ ಅಂಡ್ NPA ಅಂತ ಹೇಳ್ತೀವಿ ಯಾವುದೇ ಒಂದು ದೇಶಕ್ಕೆ. ಇವ್ರುಗಳೆಲ್ಲ ಅಂಥವ್ರು. ಇದರಲ್ಲಿ ನಿಮಗೆ ಫಾಲೋವರ್ ಆಗಬೇಕು ಅಂದ್ರೆ ನಿಮಗೆ ಪ್ರೈಮರಿ ಕ್ರೈಟೀರಿಯಾ ಏನು ಗೊತ್ತಾ? ನಿಮಗೆ ನೀವು ಜಾಬ್ಲೆಸ್ ಆಗಿರಬೇಕು. ಯು ಶುಡ್ ಬಿ ಲೈಕ್ ಎ ಕಾಕ್ರೋಚ್. ಇಂಥವ್ರುಗಳು ಮಾತ್ರ ಫಾಲೋವರ್ ಆಗೋದು ನಿಮಗೆ. ನಿಮ್ಮಂತ ಇಂಟೆಲೆಕ್ಚುಯಲ್ ಪೀಪಲ್ಸ್ ಅಲ್ಲ, ನಮಗೆಲ್ಲ ಅವ್ರಿಗೆ ಪರ್ಮಿಷನ್ನೇ ಕೊಡಲ್ಲ. ಸೊ ಈ ಥರ ಫಾಲೋವರ್ಸ್ಗಳು ಇರೋವಂಥ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ, ಅದು ಯಾವ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಇಂಡಿ ಒಕ್ಕೂಟ ಇದೆಯಲ್ಲ, ಇದ್ರ ಬೈ ಪ್ರಾಡಕ್ಟ್ ಇದು. ಎಸ್, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದ್ರು 2020-23 ಇವರದೇ ಪಕ್ಷದಲ್ಲಿ ಅವರು ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ತಗೊಂಡಿದ್ರು, ಒಂದು ಜವಾಬ್ದಾರಿ ತಗೊಂಡಿದ್ರು. ಅವಾಗ ಕೂಡ ಅವರ ಒಂದು ಜವಾಬ್ದಾರಿ ಏನಿತ್ತು ಅಂತ ಹೇಳಿದ್ರೆ, ದೇಶಕ್ಕೆ ಉದ್ಧಾರ ಆಗುವಂಥ 4 ಒಳ್ಳೆ ಮಾತುಗಳನ್ನ ಹೇಳಬೇಕು ಅನ್ನೋವಂಥದ್ದು ಎಲ್ಲೂ ಇರಲಿಲ್ಲ ನಿಮಗೆ. ಅವತ್ತು ಕೂಡ ಇವರು ವೇ ಆಫ್ ಅಪ್ರೋಚ್ ಯಾವ ರೀತಿ ಅಂತ ಹೇಳಿರ್ತೀರಂದ್ರೆ, ನಿಮಗೆ ಈ ಮೀಮೀಸ್ ಅಥವಾ ನಾವು ಏನೆಲ್ಲ ಒಂದು ಫನ್ನಿ ಕ್ಯಾರೆಕ್ಟರ್ ಆಗಿ ಅಥವಾ ಒಂದು ಕಾರ್ಟೂನಿಸ್ಟಿಕ್ ಆಗಿ ಈ ರೀತಿ ವ್ಯಂಗ್ಯವಾಗೆಲ್ಲ ಏನೆಲ್ಲ ಹೇಳ್ತಿರ್ತೀವೋ, ದಟ್ ವಾಸ್ ಇಸ್ ಮೇನ್ ಥಿಂಗ್. ಓಕೆ, ಆಮೇಲೆ ಇವ್ರು ಏನು ಹೇಳಿದ್ರು, ನಾವು ಅಣ್ಣಾ ಹಜಾರೆ ಫಾಲೋವರ್ ಅಂತ ಹೇಳ್ಕೊಂಡಿದ್ರು. ಸೊ ಇವರು ಮಹಾನ್ ಭಾವ ಕೂಡ ಪೂನಾದಿಂದ ಬರ್ತಾರೆ. ನಾನು ಆ ಮೂಲಕ ಬರ್ತಾ ಇದ್ದೀನಿ. ದಿಸ್ ಫೆಲೋ ಹಿ ಸ್ಟಡಿಡ್ ಇನ್ ಪೂನಾದಲ್ಲಿ ಇವರು ಬ್ಯಾಚುಲರ್ಸ್ ಮಾಡ್ತಾರೆ.
ಅದಾದಮೇಲೆ US ಹೋಗ್ತಾರೆ. US ಹೋಗ್ಬಿಟ್ಟು ಬಾಸ್ಟನಲ್ಲಿ MS ಮಾಡ್ತಾರೆ ಇನ್ ಪಬ್ಲಿಕ್ ರಿಲೇಷನ್ಸ್. ಓಕೆ, ಸೊ ಅಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ, ಇದು ಯಾವುದೋ ಒಂದು ಟಾಪಿಕ್ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಈ ಥರ ಸಾಕಷ್ಟು ಬರ್ತಾ ಇದೆಯಪ್ಪ. ನೀವು ಒಂದು ವೇಳೆ ಒಂದು ದೇಶದ ಅಭಿವೃದ್ಧಿಗೋಸ್ಕರ ನಾನು ಈ ರೀತಿ ಮಾಡ್ತೀನಿ ಅನ್ನೋದೇ ಆಗಂಗಿದ್ರೆ ಈ ಹಿಂದೆ ಹಲವಾರು ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ, ಸಾಕಷ್ಟು ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಇದರದೇ ಪ್ಯಾರಲಲ್ ಆಗಿ ಇತ್ತೀಚೆಗೆ ನಿಮಗೆ ಒಂದು ಪೆಟ್, ನಿಮ್ಗೆ ಅನಿಮಲ್ಸ್ ಬಗ್ಗೆನೂ ಒಂದು ವರ್ಡಿಕ್ಟ್ ಬಂತು, ಅದ್ರ ಬಗ್ಗೆನೂ ಮಾಡ್ಬೋದಾಗಿತ್ತಲ್ವ ಇವ್ರು ಏನು ಮಾಡಿದ್ರು, US ಅಲ್ಲಿ ಕೂತ್ಕೊಂಡು ಹೇಗಿದ್ರು ಜಾಬ್ಲೆಸ್, ಕೆಲಸ ಇರಲಿಲ್ಲ. ಸೊ ಏನು ಮಾಡಿದ್ರು, ಕಾಕ್ರೋಚ್ ಅಂತ ಹೇಳ್ತಾ ಇದ್ದಾರಲ್ವಾ, ಯಾಕೆ ನಾನೊಂದು ಪೇಜ್ ಕ್ರಿಯೇಟ್ ಮಾಡಬಾರ್ದು, ಇವತ್ತು ಹೆಂಗಿರೋ ಫ್ರೀ ಆಫ್ ಕಾಸ್ಟಲ್ಲಿ ಇದೆ ಪೇಜ್ ಕ್ರಿಯೇಟ್ ಮಾಡೋಕ್ಕೆ. ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಫಾಲೋವರ್ಸ್ ಅಂತ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಇನ್ಆರ್ಗ್ಯಾನಿಕ್ ಫಾಲೋವರ್ಸು. ಸೊ ನಿಮ್ಗೆ ಏನು ಮಾಡಿದ್ರು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಓಪನ್ ಮಾಡಿದ್ರು ಪೇಜು. ಜನಕ್ಕೆ ಏನು ಅನ್ನಿಸ್ತು, ಯಾವನೋ ಒಬ್ಬ ಎಲ್ಲೋ ಕೂತ್ಕೊಂಡು US ಅಲ್ಲಿ ಜಾಬ್ಲೆಸ್ ಏನೋ ಮಾಡ್ತಾ ಇದ್ದಾನೆ, ನಾವು ಜಾಬ್ಲೆಸ್ ಆಗಿ ಕುತ್ಕೊಂಡಿದ್ದೀವಿ, ದೇಶ ಉದ್ಧಾರ ಆಗೋ ಕೆಲಸ ಅಂತೂ ಮಾಡೋಕ್ಕೇನಿಲ್ಲ. ಸಿ ಜೆನ್ಯೂನ್ಲಿ ಇಫ್ ಯು ಆರ್ ಎ ಜಾಬ್ಲೆಸ್, ಜೆನ್ಯೂನ್ಲಿ ನಿಮ್ಗೆ ಜಾಬ್ ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನಿಮಗೆ ಯಾರೇ ಇರಲಿ, ಯಾವುದೇ ಯುವಕ ಇರಲಿ, ಅವನು ಎಫರ್ಟ್ ಹಾಕಿದರೆ ಹಿ ಈಸ್ ವರ್ತ್ ಆಫ್ ಸಮಥಿಂಗ್ ಅನ್ನೋ ಥರ ಅಂತ ಹೇಳಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಆದರೆ ಇಲ್ಲಿ ಆಗಿದ್ದೇನು, 3 ಜಾಬ್ಲೆಸ್ ಅವ್ರು ಕ್ರಿಯೇಟ್ ಮಾಡಿದ್ರು, 100 ಜನ ಅದನ್ನು ಫಾಲೋ ಮಾಡಿದ್ರು. ಈಗ ಅದು ಏನು ಟ್ರೆಂಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದೇನೋ ಪಾರ್ಟಿ ಆಗ್ತಾ ಇದೆ ಅಂತ. ಇವ್ರ ಅಜೆಂಡಾ ಏನಿದೆ, ಬೇಸ್ಲೆಸ್ ಅಜೆಂಡಾ ಏನಿದೆ. ಈಗ ದೇಶ ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಇವ್ರ ಯೋಗ್ಯತೆಗೆ, ಇವರ ಪೇಜಲ್ಲಿ ನಾನು ನೋಡಿದ್ದೀನಿ, ಯಾವುದಾದ್ರೂ ಒಂದೇ ಒಂದು ವಿಷಯ, ಯೂತ್ಗೆ ಹಿಂಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಎಷ್ಟು ಎಂಪ್ಲಾಯ್ಮೆಂಟ್ ರೇಟ್ ಇದೆ, ಯಾಕೆ ಎಂಪ್ಲಾಯ್ಮೆಂಟ್ ರೇಟ್ ಕೊಡಕ್ಕಾಗ್ತಾ ಇಲ್ಲ, ಗೌರ್ಮೆಂಟಲ್ಲಿ ಎಷ್ಟಿದೆ ಅಥವಾ ಪ್ರೈವೇಟ್ ಸೆಕ್ಟರ್ ಏನಿದೆ, ಯಾವ್ದಾದ್ರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹಾಕಿದಾರ, ಇಲ್ಲ. ಇವ್ರು ಏನು ಅಂತಂದ್ರೆ ಇವ್ರ ಈ ಜೋಕರ್ಸ್ಗಳಿದೆ, ಕಾಮಿಡಿ ಪೀಸ್ಗಳು, ನಿಮಗೆ ಏನು ಮೆನ್ಷನ್ ಮಾಡ್ಕೊಂಡು ಹೋಗಿದ್ರೆ ಇವ್ರೆಲ್ಲ ಥ್ರೂಔಟ್ ನೋಡಿದ್ರೆ ತುಂಬಾ ಮಾತಾಡೋಕ್ಕಿದೆ. ಹಂಗಾದ್ರೆ ಯಾಕಂತ ಹೇಳಿದ್ರೆ ಜಾಬ್ಲೆಸ್ಸು, ಸೋಮಾರಿಗಳು, ಲೇಜಿ ಪ್ರಯೋಗ ಮಾಡಿದಾಗ ತುಂಬಾ ಮಾತಾಡಕ್ ಬರುತ್ತೆ. ಎಕ್ಸಾಕ್ಟ್ಲಿ ಈ ತರದವರೆಲ್ಲ ಸೇರ್ಕೊಳ್ಳೋದು ಕೂಟ. ನಿಮಗೆ ಕನ್ನಡದಲ್ಲಿ ಒಂದು ಫಿಲ್ಮ್ ಬಂದಿತ್ತು ನೋಡಿ, ಇರೋದು ಅಧ್ಯಕ್ಷ ಉಪಾಧ್ಯಕ್ಷ ಅಂತೆಲ್ಲ ಒಂದು ಮೂವಿ ಬಂದಿತ್ತು, ಅದಿರೋದು ಚೀತು ಸಂಘ ಅಂತೇನೋ ಹಾಕೊಂಡಿದ್ರಲ್ಲ, ಅವ್ರು ಮಾಡಕ್ಕೆ ಏನು ಕೆಲಸ ಇಲ್ಲ ಅಂತ. ಇದು ಒಂದು ಅಡ್ವಾನ್ಸ್ಡ್ ವರ್ಷನ್ ಆಫ್ ದಿಸ್ ಅಷ್ಟೇ. ಅದು ರೈಟ್. ಬಿಜೆಪಿ ಮತ್ತು JDS ನವರು ಇದಕ್ಕೆ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋ ಸತ್ಯ ಕೂಡ ಬೇಕು. ಕುಮಾರ್ ಅವರೇ, ನೀವು ಹೇಳಿ, INDA ಮೈತ್ರಿಕೂಟದ ಬೆಂಬಲಿತ ಪಕ್ಷ ಇದು ಉದ್ಭವ ಆಗಿದೆ ಅನ್ನೋದೇ ಪಕ್ಷ ಅಲ್ಲ, ಇದು ಬೈ ಪ್ರಾಡಕ್ಟ್. ಪಕ್ಷ ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ, ಇದು ಅಷ್ಟೇ. ಇದೊಂದು ಪೇಜ್ ಪಕ್ಷ ಅಂತ ನಾವು ಆ ಸನ್ಮಾನ ಕೊಡೋದು ಬೇಡ, ಆ ಮಾನ್ಯತೆ ಕೊಡೋದು ಬೇಡ. ಮಾನ್ಯತೆ ಬರ್ಬೋದು ಮುಂದಿನ ಅಲ್ಲ, ಅದಕ್ಕೆ ಪೂರಕವಾಗಿ ಇವತ್ತು ನೀವು ಬೇರೆ ಟಿ-ಶರ್ಟ್ ಅದೇನೋ ಕಾಕ್ರೋಚ್ದು ಮಾಡ್ಬಿಟ್ಟಿದ್ದೀರಿ. ನಾನು ತಮಾಷೆ ಏನು ಅಂತಂದ್ರೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಪ್ಪ. ಹೌದಾ? ಮಾಡಿದ್ರು ಸೇರ್ಕೊಂಡಿರೋದ್ರಲ್ಲ ಪ್ರೊಟೆಸ್ಟ್ ಮಾಡಿದ್ರೆ ಇವತ್ತೊಂದು ಅವ್ರು ನಾಚಿಕೆ ಮನೆ ಮರಿದಿರ್ಬೇಕು. ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು, ಇಲ್ಲಿರೋ ಆಡಳಿತ ಪಕ್ಷದವ್ರು ಇಟ್ಕೊಂಡು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು, ಅಲ್ಲ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಅವರು. ಆಯ್ತು, ಈಗ ವಿವೇಕ್ ಅವರೇ, ಇದು ರಿಷಿಕ್, ಈಗ ನಾನೊಂದು ಯೋಚನೆ ಮಾಡಿದ್ದೀನಪ್ಪ, ಡಿಬೇಟಲ್ಲಿ ನಿಮ್ಮ ಮಾತು ನೀವು ಮಾತಾಡಿ, ನನ್ನ ಮಾತು ನಾನು ಮಾತಾಡ್ತೀನಿ, ಬರ್ಕೊಂಬಿಡಿ ಬೇಕಿದ್ರೆ, ಆಮೇಲೆ ಮಾತಾಡೋಣ. ಯಾಕೆಂದರೆ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ. ಈ ದೇಶದಲ್ಲಿ ಒಂದು ಬದಲಾವಣೆಯ ಪರ್ವ ಪ್ರಾರಂಭ ಆಗಬೇಕು. ಕೆಲವರು ನೀವು ಹೇಳ್ದೆ ನೋಡಿ, ಬೇಡ ಮಾತಾಡಬೇಡಿ, ನಾನು ನೀವು ವಿಷಯ ಮಾತಾಡಿದ್ದೆ DK ಅವ್ರ ಬಗ್ಗೆ ಮಾತಾಡಿದಾಗ ಯಾಕೆ ಬಾಯಿ ತಿರ್ಸಿದ್ರು ಅವರು? ಅಲ್ಲ, DK ಅವ್ರ ಬಗ್ಗೆ ಮಾತಾಡಿದಾಗ ಯಾಕೆ ಬಾಯಿ ತಿರ್ಸಿದ್ರು ಅವರು? ಅವ್ರು ಕೇಳಿಸ್ಕೋಬೇಕಾಗಿತ್ತು. DK ಅವ್ರ ಬಗ್ಗೆ ಅವ್ರ ಸ್ಟೇಟಸ್ ಏನು ಅಂತ ಜಸ್ಟ್ DCM ಅಷ್ಟೇ, ಅವ್ರ ಸ್ಟೇಟಸ್ ಏನು ಅಂತ ತೋರಿಸ್ಕೊಂಡು ಕೊಟ್ಟಿರ್ತಾರೆ. ಸಿಎಂ ಅವಿವೇಕಿತನ ಕರೆದಿರೋದು CJP ಬಗ್ಗೆ. ಇದು ಅವಿವೇಕಿತನದ ಪರಮಾವಧಿ. ಬಿಡಿಯಪ್ಪ, ಆಯ್ತು, ಅದೇನೋ ಹೇಳೋಣ, ಮಾತಾಡೋಣ, ಬಿಟ್ಬಿಡಿ ನಾವು ವಿಷಯ ಯಾಕೆ ನಮ್ಮನ್ನ ಇದು ಮಾಡ್ತೀರಿ? ನೋಡಿ ಮೇಡಮ್, ಅವರೇ ನಿರುದ್ಯೋಗಿಗಳು ಅದು ಇದು ಅಂತೇನೋ ಒಂದು ದೊಡ್ಡದೆಲ್ಲ ಹೇಳಿದ್ರು. ಈ ಭಾರತ ದೇಶದಲ್ಲಿ 12 ವರ್ಷಗಳಲ್ಲಿ ಈಗ BJP ವಕ್ತಾರರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ, AP ಅವರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ, ನಾನು JDS ಅವ್ರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ. ಪಪ್ಪೆಟ್ ಸರ್ಕಾರ ಬರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಈಗಿರೋದೇನು ಪಪ್ಪೆಟ್ ಸರ್ಕಾರ ಅಲ್ವಾ? ನಾಗ್ಪುರದಲ್ಲಿ ಕೂತಿರೋರಲ್ವ ನಡೆಸ್ತಾ ಇರೋದು? 5,000 ಜನರಿಗೆ ಪೇಮೆಂಟ್ ಕೊಡ್ತಿದ್ದೀರಲ್ಲ ನಿಮ್ಮ ಬಿಲ್ಡಿಂಗ್ ಒಳಗಡೆ ನೌಕರಿ ಕೊಟ್ಟು. ಯಾರು ನಡೆಸ್ತಾ ಇರೋದು? ಯಾವ ಪಪ್ಪೆಟ್ಗಳು ನಡೆಸ್ತಾ ಇದ್ದಾರೆ ಇವತ್ತು 12 ವರ್ಷದಿಂದ ಸರ್ಕಾರನ? ಒಂದು ಹೇಳ್ತಾರೆ ಅಂದ್ರೆ ಅದಕ್ಕೆ ಉತ್ತರನೂ ಕೊಡಿ ಅಂತ. ನಡೆಸೋದಾರೆ ಭಾರತದವ್ರು ನಡೆಸಲಿ, ಯಾರೋ ಫಾರಿನ್ ಅಲ್ಲ. ಸರಿ, ನಿಮ್ಮ ಮಾತು ಅಲ್ಲಲ್ಲ ಶಂಕರ್, ನಾನು ಯಾಕೆ ಹೇಳಿದೆ ಅನ್ನೋದನ್ನ ನೀವು ಹೇಳಿದ್ರೆ, ಪಪೆಟ್ ಆಡ್ಸೋದು ಅಮೇರಿಕಾದಲ್ಲಿ ಕೂತಿರೋರ
ಭಾರತದಲ್ಲಿ ಕೂತಿರೋದು ನಾನು ಸ್ಪಷ್ಟತೆ ಕೊಟ್ಟಾಯ್ತಪ್ಪ. Okay, ಗೊತ್ತಾಯ್ತು. ನೀವೇನು ಮಾತಾಡಬೇಡಿ. ಹಾ. ನಾನು ಆಯ್ತು, ಈಗ ಮುಗ್ಸ್ಕೊಳ್ಳೋಣ. ಟ್ರಂಪ್ ಹೆಸರು ಹೇಳಲಿಲ್ಲ ಮೇಡಮ್, ದಯಮಾಡಿ ಇವ್ರು ತಪ್ಪು ತಿಳ್ಕೊಬಾರ್ದು ಪಾಪ. ಆಮೇಲೆ V1 ಅವ್ರು ಹೇಳಿದ್ರು ನಿರುದ್ಯೋಗ, ಹಂಗೆ ಕೆಲ್ಸಕ್ಕೆ ಬರದೇ ಇರೋರು ಅವರು ಇವರು ಅಂತ. ಅದನ್ನ ಸೃಷ್ಟಿ ಮಾಡೋದು ಪುಣ್ಯಾತ್ಮ ನಿಮ್ಮ ಮಿತ್ರ ಪಕ್ಷದವ್ರು ಎಲ್ಲೇ 12 ವರ್ಷದಿಂದ 24 ಕೋಟಿ ಕರ್ನಾಟಕದಲ್ಲಿ ಎಲ್ಲರಿಗೂ ಕೆಲಸ ಇದೆ ಮೇಡಮ್. ಈಗ ನಾವು ಹೋಗದ ಮೇಡಮ್, Correct. ಈಗ 24 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟು ಮಿತ್ರೋ ಬಾಯಿಯೋ ಬೆಹನೋ ऐसा हो रहा है क्या, ऐसा बना दिया क्या, हम लोग कहाँ रहना, हमारा ದೇಶಭಕ್ತಿ ಕೋ ಜಗಾನ ಹೇ ಅಂತ ಭಾಷಣ ಮಾಡಿಬಿಟ್ಟು ಯುವಕರನ್ನೆಲ್ಲ ನಾಮ ಬಳಸಿ ಟೋಪಿ ಹಾಕಿದ್ರಲ್ಲ ವೋಟ್ ಹಾಕ್ಸ್ಕೊಂಡು. ಇದು ಈಗ ಇವ್ರು ಹೇಳ್ಬೇಕಾದ ಮಾತೆ, ಯಾಕೆಂದ್ರೆ ಅವ್ರ ಮಿತ್ರ ಪಕ್ಷ, ಅವ್ರ ಭಾಗಿದಾರರ ಪಕ್ಷ ಅಲ್ವಾ. ಉದ್ಯೋಗ ಕೊಟ್ಟಿದ್ದಿದ್ರೆ ಅವ್ರು ಯಾಕಪ್ಪ ಸೋಂಬೇರಿಗಳಾಗ್ತಿದ್ರು, ನಿರುದ್ಯೋಗಿಗಳಾಗ್ತಿದ್ರು, ಕೆಲ್ಸಕ್ಕೆ ಬಾರದೇ ಇರೋರು ಆಗ್ತಿದ್ರು. ಆಯ್ತಪ್ಪ, ನಿಮ್ಮ ಫ್ರೆಂಡು ಅಧಿಕಾರದಲ್ಲಿ ಏನಿದ್ದಾರೆ ಅವ್ರ ಫ್ರೆಂಡು ಫ್ರೀಯಾಗಿ ಅದೆಷ್ಟೋ ಮೇಡಮ್ 365 ದಿನ ಅದೆಷ್ಟೋ ಫ್ರೀಯಾಗಿ ಅದೆಷ್ಟೋ GB ಕೊಟ್ಬಿಟ್ರು. ಕೊಟ್ಬಿಟ್ಟು ಈ ದೇಶನ ಎಲ್ಲಿಗೆ ತಗೊಂಡೋದ್ರು ಮೇಡಮ್. ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಮಕ್ಕಳ ಕೈಗೂ ಸಿಗಬೇಕು ಅಂತ ಹುನ್ನಾರ ನಡೆಸಿದ್ಯಾರು ಮೇಡಮ್ ಮೊಬೈಲ್ನ. ಇದೊಂದು ಜಾಗತಿಕ ಮಟ್ಟದಲ್ಲಿ ನಡೆದಂಥ ಒಂದು ದೊಡ್ಡ ಮಟ್ಟದ ಹುನ್ನಾರ. ಎಸ್, ಆನ್ಲೈನ್ ಕ್ಲಾಸ್ ಆಗಿರೋದು ಮೊಬೈಲ್ಗಳನ್ನ. ಒಂದು ನಿಮಿಷ ಇರಿ. ಇವಾಗ ಇನ್ನೇನೋ ಬರ್ತಾ ಇದೆ, ಮನೆಯಲ್ಲೇ ಪಾಠ ಮಾಡಿ ಈಗ ಇನ್ನೇನು ಹೇಳ್ತಿದ್ದೀರಿ ಉದ್ಧಾರ ಮಾಡಕ್ಕೆ ಕೊಡ್ತಾ ಮೇಡಮ್. ನಾವು ಮಾತಾಡ್ತಾರೆ ಹೋಗ್ತೀರಾ JDS ಮಾತಾಡಿ 1 ಅವರ್ ಅವ್ರದ್ದು ಪೇಮೆಂಟ್ ತಗೊಂಡು ಒಂದು ಪ್ರೋಗ್ರಾಮ್ ಮಾಡ್ಕೊಟ್ಬಿಡಿ ಮೇಡಮ್. ಅವ್ರ ಅದೇ ಗಿರಾಕಿಗಳು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ನಮ್ಮ ಇಡೀ ದೇಶದ ಒಂದು ಜನರೇಷನ್ ನಾಶ ಮಾಡದಂತವರು ಇವರೇ. ಇವರು ಇವತ್ತು ಇವರು ರೀಚಾರ್ಜ್ ಮಾಡಿಸ್ತಾ ಇದಾರಲ್ಲ ಯುವ ಜನಕ್ಕೆ ಕರ್ನಾಟಕದಲ್ಲಿ ಏನಕ್ಕೆ ರೀಚಾರ್ಜ್ ಮಾಡಿಸ್ತಾ ಇದಾರೆ ಕೇಳಿ. ಆಮೇಲೆ ಬರ್ಕೊಂಡು ಉತ್ತರ ಕೊಡಿ ಅಂತ ಹೇಳಿ ಮೇಡಮ್. ಅಲ್ಲ ನೀವೇ ಬರ್ಕೊಳ್ರಿ ಆಯ್ತು. ಶಿಷ್ಟೇ ಇಲ್ಲ ಪಾರ್ಟಿ ಅವ್ರಿಗೆ. ಬಿಜೆಪಿ ಮತ್ತು JDS ಅರ್ಥ ಮಾಡ್ಕೊಳ್ಳಿ, ನಿಮಗೆ ಡಿಬೇಟ್ ಆಗೋದು ಇಷ್ಟ ಇಲ್ಲ. ಶಂಕರ್ ಗೌಡ್ರೆ ಇಲ್ಲ ಮೇಡಮ್, ನಾನು ಹೇಳಿದ್ದು ನಿಮ್ಮನ್ನ ಕರಪ್ಟ್ ಅಂತ ಹೇಳ್ತಾರೆ ಅಂತ ಅಷ್ಟೇ ಹೇಳಿದ್ದು, ಅಲ್ವತ್ತು ಮಾತಾಡಿಲ್ಲ. ಅದಕ್ಕೆ ನಾನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನನಗೆ ಬಿಟ್ಟು ನೀವು ಸಪೋರ್ಟ್ ಮಾಡಕ್ ಬಂದೆ ಮೇಡಮ್. ನೀವು ಸಮಯನೆಲ್ಲ ತೆಗೆದುಕೊಂಡ್ಬಿಟ್ರು ಎಲ್ಲದಕ್ಕೂ ಅಬ್ಬರಿಸಿ ಬೊಬ್ಬಿರ್ಬೇಕಂತ. ಆಯ್ತು, ಇದೇ ನಿಮ್ ಕೆಲಸ ಇಡೀ ದೇಶದ ತುಂಬಾ. ನೋಡಿ, ಒಂದು ಸೈದ್ಧಾಂತಿಕವಾಗಿ ಸಂಘಟಿತವಾಗಿ ಈ ದೇಶವನ್ನ ಮುಂದುವರಿಸಬೇಕಾಗಿದೆ. ಕಳೆದ 12 ವರ್ಷಗಳಲ್ಲಿ ಈ ದೇಶದ ಪ್ರತಿಯೊಂದು ವಿಚಾರಗಳು ಸೈದ್ಧಾಂತಿಕ ಹಿನ್ನೆಲೆಗಳನ್ನು ಬಿಟ್ಟು ಭಾವನಾತ್ಮಕ ಹಿನ್ನೆಲೆಗಳ ಜೊತೆಯಲ್ಲಿ ಆಟ ಆಡಿ ಜನರ ಬದುಕನ್ನ ದುಸ್ತರ ಮಾಡಿದ್ದಾರೆ. ಅದನ್ನ ಸರಿ ಮಾಡಕ್ಕೆ ಕಾಂಗ್ರೆಸ್ ಕೈಲಾಗಿಲ್ಲ, ಅದಕ್ಕೆ ಅಲ್ಲಲ್ಲ, ಕಾಂಗ್ರೆಸ್ ಸರಿ ಮಾಡಕ್ಕಾಗಿಲ್ಲ. ಕಳೆದ 10 ವರ್ಷದಿಂದ ಅದೇ ಸೈದ್ಧಾಂತಿಕವಾಗಿ ಪ್ರಜಾತಾಂತ್ರಿಕವಾಗಿ ಮತ್ತು ನಮ್ಮ ಸಂವಿಧಾನಾತ್ಮಕವಾಗಿ ಏನೇನು ಕಾರ್ಯಕ್ರಮಗಳು ಹೇಗೆ ನಡಿಬೇಕು ಅನ್ನೋದನ್ನ ಗಟ್ಟಿಮುಟ್ಟಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ನಾಯಕರು ಕಟ್ಟಿ ಎತ್ತಿ ನಿಲ್ಲಿಸಿದ್ದಾರೆ. ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಇವರೇ ಯಾಕೆ ಮಾಡಿರ್ಬೋದು ಆ ಹುನ್ನಾರ? ಒಳ್ಳೆ ಪಾಯಿಂಟ್ ಬಂದಿದೆ.
ಇವರೇ ಆಯ್ತು 2000 ಒಂದ್ ನಿಮಿಷ ಇರಿ. ಅಣ್ಣಾ ಹಜಾರೆ ಅವ್ರ ಹೋರಾಟವನ್ನ ಯಾರು ಲಾಭ ಪಡ್ಕೊಂಡವ್ರು? ನಿಮಿಷ ಮೇಡಮ್, ಇವನ್ ಅವ್ರಿಗೆ ಅವ್ರು ಒಂದ್ ಸ್ವಲ್ಪ ಈಗ ತಾನೇ ಬಂದಿದ್ದಾರೆ, ಜನತಾದಳ ಪಕ್ಷ ಸೇರ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಇತಿಹಾಸ. ಬಿಡ್ರಿ ಜನ್ಸಿ ಎಲ್ಲ ಗೊತ್ತಿದೆ, ಬನ್ರಿ ದೇವೇಗೌಡರು ಮುಂದೆ ಯಾವ ನೋಡ್ರಿ ನೀವೇನೇ ಹೇಳ್ಕೋಬಹುದು, ನೀವ್ ಹೆಂಗೆ ಹೇಳ್ಕೋಬಹುದು. ರಿಟೈರ್ಡ್ ಅವರೇ ಇವತ್ತು ದೇಶ ನಡೆಸ್ತಾ ಇದ್ದಾರೆ ಅಂತ ನೀವೇ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ. ನೀವೇ ಹೇಳ್ಕೊಂಡು ಓಡಾಡ್ತಿದ್ದೀರಿ ಮೇಡಮ್. ನಾನೇನು ಹೇಳ್ತಾ ಇದ್ದೇನೆ, ನಮ್ಮ ಸೈದ್ಧಾಂತಿಕವಾದಂಥ ಹೋರಾಟ ಒಂದು ತಾರ್ಕಿಕ ನೆಲೆಗೆ ಬಂದು ಮುಟ್ತಾ ಇದೆ. ಆ ತಾರ್ಕಿಕ ನೆಲೆ ಇವ್ರು ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ನಾವೇನೇನು ಹೇಳಿದ್ವೋ ಅದೆಲ್ಲವೂ ಸತ್ಯ ಆಗ್ತಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ದೇಶದ ಜನತೆ ಮುಂದೆ ಅಲ್ಲ ನೋಡಿ, ಒಂದು ನಿಮಿಷ 2011-12ರಲ್ಲಿ ಅಣ್ಣಾ ಹಜಾರೆ ಅವರು ಯಾರ ಪರವಾಗಿ ಯಾರ ವಿರುದ್ಧ ಈಗ ನೋಡಿ, ಕಾಂಗ್ರೆಸ್ನವ್ರ ಪ್ರಕಾರ ಇದು ಬಿಜೆಪಿ ಅಥವಾ ಅವರ ಮಿತ್ರ ಪಕ್ಷಗಳ ಒಂದು ಅಜೆಂಡದ ರೀತಿಯಲ್ಲಿ ಇರಬಹುದು ಅಂತೇಳಿ. ಹಾಗಾದ್ರೆ ಇವ್ರು ಯಾಕೆ ಇವತ್ತು ಕಾಕ್ರೋಚ್ ಟಿ ಶರ್ಟ್ ಬಿಡುಗಡೆ ಮಾಡಿದ್ರು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ಬಟ್ ಯುವ ಸೇನೆ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಅದು BJPದೋ JDSದೋ ಕಾಂಗ್ರೆಸ್ದೋ ಗೊತ್ತಿಲ್ಲ, ಬಟ್ ಯೂತ್ಸ್ ಇದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಮಾತಾಡಬೇಕಾಗುತ್ತೆ. ನೋಡಿ, CJPಯ ಹವಾ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಇವತ್ತಿನ ಡಿಬೇಟಲ್ಲಿ ನಾವು ಮಾಡ್ತಿರುವಂಥ ಚರ್ಚೆಯಿಂದಲೇ ಅರ್ಥ ಆಗ್ತಾ ಇದೆ. ನೋಡಿ, ಕಾಂಗ್ರೆಸ್ನವರು ಇದು BJP JDS ಅಥವಾ ಅದ್ರ ಮಿತ್ರ ಪಕ್ಷಗಳದ್ದಿರ್ಬೋದು ಅಂತಿದ್ದಾರೆ. ಅವ್ರ ಕಡೆಯಿಂದ ಏನಿದೆ ಅಂದರೆ ಇದು INDI ಮೈತ್ರಿಕೂಟದ ಒಂದು ಅಜೆಂಡಾ ಅಷ್ಟೇ ಅನ್ನುವಂಥದ್ದು. ಸೊ ಹಂಗಾಗಿ ಕುತೂಹಲ ಇದೆ. ಅದಕ್ಕೆ ನಾನು ಕೇಳೋದು, ಇವ್ರದ್ದು ಅವ್ರದ್ದು ಅಂದರೆ ಅಸಲಿಗೆ ಯಾರ್ದು ಅಂತ. ದಿನೇಶ್ ಅವರೇ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಇದೊಂದು ದೊಡ್ಡ ಪಕ್ಷವಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಅದರ ಪ್ರಣಾಳಿಕೆ ನೋಡಿದ್ರೆ ಬಹಳ ಕ್ಯೂರಿಯಸ್ ಆಗಿದೆ. ಯಾಕಂತ ಹೇಳಿದ್ರು ಅಂಥ ಪ್ರಣಾಳಿಕೆಗಳನ್ನು ಇಟ್ಕೊಂಡಿದ್ದಾರೆ. ಸಂಸತ್ನಲ್ಲಿ ಮಹಿಳೆಯರಿಗೆ 50%, ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರದ ಬಹುಮಾನವಾಗಿ ರಾಜ್ಯಸಭಾ ಸ್ಥಾನ, ಪಕ್ಷಾಂತರದ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು 20 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ, ಕಾನೂನುಬದ್ಧ ಮತ ಅಳಿಸುವಿಕೆ ಪ್ರಕರಣದಲ್ಲಿ UAPA ಅಡಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಬಂಧಿಸಲಾಗುತ್ತೆ. ಸೆನ್ಸೇಷನಲ್ ಇದು. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಏನದು ಅಂಬಾನಿ ಅದಾನಿ ಒಡೆತನದ ಎಲ್ಲ ಮಾಧ್ಯಮ ಸಂಸ್ಥೆಗಳ ಪರವಾನಗಿಗಳನ್ನು ರದ್ದುಗೊಳಿಸಲಾಗುವುದು. ಸೊ ಅಫ್ಕೋರ್ಸ್ ತಿರುಗಿ ನೋಡೋಂಗೆ ಮಾಡ್ತಾ ಇದೆ ಇದು. ಯಾಕಂದರೆ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಕಾನೂನು ವ್ಯವಸ್ಥೆ ಕುಸಿತಾ ಇದೆ. ಯಾಕಂದರೆ ನಮ್ಮದು WJP ರ್ಯಾಂಕಿಂಗ್ ಏನಿದೆ, ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್, ಅದು 66ನೇ ರ್ಯಾಂಕಲ್ಲಿ ಇದ್ದಿದ್ದು ಇವತ್ತು 86ನೇ ರ್ಯಾಂಕ್ಗೆ ಇಳಿದಿದೆ. ಅಲ್ಲಿಗೆ ಜುಡಿಷಿಯರಿ ಸಿಸ್ಟಮು ಅಂಡರ್ ಕಂಟ್ರೋಲ್ ಹೋಗ್ತಾ ಇದೆ ಅನ್ನೋದು ಕ್ವಶನಬಲ್ ಇದೆ. ಮತ್ತು ಇನ್ನೊಂದು ಏನಂದರೆ, ಇವತ್ತು ದೇಶದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅವುಗಳನ್ನ ಒಂದು ಏನಂದರೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ತಗೋಬೇಕು, ಮತ್ತೆ ಸಂಬಂಧಪಟ್ಟ ವ್ಯಕ್ತಿಗಳು ರಾಜೀನಾಮೆ ಕೊಡಬೇಕು. ಈಗ ನೀಟ್ ಸ್ಕ್ಯಾಮ್ ಆಗಿರಬೇಕು. ಈಗ ನೀಟ್ ಸ್ಕ್ಯಾಮು ಸತತವಾಗಿ 5 ಬಾರಿ ಇದಾಗಿದೆ. 5 ಬಾರಿ ಆದ್ರೂ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಲ್ಲ ಅಂದ್ರೆ ಅಲ್ಲಿಗೆ ನೈತಿಕತೆ ಹೊರಟೋಗಿದೆ. ದೇಶದಲ್ಲಿ ನೈತಿಕತೆನೂ ಸತ್ತೋಗಿದೆ. ಮತ್ತೆ ಈ ತರ ಸಮಸ್ಯೆಗಳಾದಾಗ ಏನಾಗುತ್ತೆ, ಮತ್ತೆ ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ಈಗ ನೋಡಿ, ನೀವು ಮಧ್ಯಪ್ರದೇಶದಲ್ಲಿ ವ್ಯಾಪಮ್ ಸ್ಕ್ಯಾಮ್ ಆಯ್ತು, ವ್ಯಾಪಮ್ ಮತ್ತೆ ಪಟ್ವಾರಿ ಸ್ಕ್ಯಾಮ್ ಆಯ್ತು, ಕರ್ನಾಟಕದಲ್ಲಿ PSI ಸ್ಕ್ಯಾಮ್ ಆಯ್ತು, ಅಸ್ಸಾಮಲ್ಲಿ ಪೊಲೀಸ್ ಅಂಡ್ ನರ್ಸಿಂಗ್ ಸ್ಕ್ಯಾಮ್ ಆಯ್ತು, ಹೀಗೆ ಸಾಕಷ್ಟು ಪೇಪರ್ಗಳು ಲೀಕ್ ಆಗೋ ಸ್ಕ್ಯಾಮ್ಗಳಾಯ್ತು, ಈಗ KPSC ಹಗರಣಗಳಾಯ್ತು. ಇವೆಲ್ಲ ನೋಡ್ತಾ ಬಂದಾಗ ಯೂತ್ಸ್ಗೆ ಅದು ಒಂದು ಟ್ರಿಗರ್ ಆಗೋ ಒಂದು ಮ್ಯಾಟರ್ ಆಗುತ್ತೆ. ಮತ್ತೆ ಇವಾಗ ನೀವು ನೋಡಿ, ಇನ್ನೂ ಒಂದು ಮುಂದೆ ಹೋದ್ರೆ ಒಬ್ಬ CJI ಆದವರು ಏನಾಗ್ತಾ ಇದೆ ಇವತ್ತು, ಮೊನ್ನೆ BR ಗವಾಯಿ ಅವರು ಹೇಳ್ದಂತೆ ಪೋಸ್ಟ್ ರಿಟೈರ್ಮೆಂಟ್ ಅಪಾಯಿಂಟ್ಮೆಂಟ್ಗೋಸ್ಕರ ಏನಾಗ್ತಾ ಇದೆ, ಸಾಕಷ್ಟು ಎಥಿಕಲ್ ಕನ್ಸರ್ನ್ ಬಿಟ್ಬಿಡ್ತಾ ಇದ್ದಾರೆ ಜಡ್ಜ್ಗಳು ಅಂತ. ಯಾರು ನಾನು ಹೇಳಿಲ್ಲ, BR ಗವಾಯಿ ಅವರು CJI ಆದವರು ಪೋಸ್ಟ್ ರಿಟೈರ್ಮೆಂಟ್ ಪ್ಲಾನ್ಗಳಿಗೋಸ್ಕರ. ಅದು ನೀವು ನೋಡ್ದಂಗೆ ಈಗ ರಂಜನ್ ಗೊಗೊಯ್ ಅವರು ಅವ್ರನ್ನ 16 ವಾರಕ್ಕೆ ರಾಜ್ಯಸಭೆ ಮೆಂಬರ್ ಮಾಡ್ತಾರೆ. ಈ ಸತೀಶ್ ಶಿವಮ್ ಅವ್ರನ್ನ ಕೇರಳ ಗವರ್ನರ್ ಮಾಡ್ತಾರೆ, ಅವರು CJI. ಆ ಥರ ಬೆನಿಫಿಟ್ಗೋಸ್ಕರ ಏನಾಗ್ತಾರೆ, ಅವ್ರಿಗೆ ಎಲ್ಲೋ ಒಂದು ಮಂಪ್ರು ಕಂಡುಬಿಡುತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ, ಒಂದು ಡಿಸಿಷನ್ ಕೊಡಬೇಕಾದ್ರೆ ದೇಶಕ್ಕೆ ಅಂತ. ಇದನ್ನು BR ಗವಾಯಿ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಆಮೇಲೆ ನಾನು ಹೇಳ್ಬಿಟ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಬೇಕಾದ್ರೂ ಮಾಡಿಬಿಡ್ತಾರೆ. ಅಂದರೆ ಈ ಥರ ವ್ಯವಸ್ಥೆ ಎಲ್ಲಿ ನ್ಯಾಯಾಂಗ
ಅಳಿತಪ್ಪ ಹೋಗ್ತಾ ಇದೆ. ಮತ್ತು ಇನ್ನೊಂದು ನಾವು ನೋಡ್ಬೋದು, ಈ ಚೀಫ್ ಆಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ನೇ ಆಚೆ ಇಡ್ತಾರೆ, CJ ಅವ್ರನ್ನ ಆಚೆ ಇಡ್ತಾರೆ. ಗೊತ್ತಾಯ್ತು. ಈ ತರ ಎಲ್ಲ ವ್ಯವಸ್ಥೆ ಬಂದಾಗ ಎಲ್ಲೋ ಇದು ಡೆಮೋಕ್ರಸಿ ಕೈ ಬಿಡ್ತಾ ಇದೆ, ದೇಶ ಆಟೋಕ್ರಸಿಗೆ ಹೋಗ್ತಾ ಇದೆ. ಮತ್ತೆ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಜಮೀನುಗಳನ್ನ ಬರೀ ₹1 ಲೀಸಲ್ಲಿ ಕೊಡ್ತಾರೆ ಅದಾನಿ ಅಂಬಾನಿ ಇಂಥವ್ರುಗಳಿಗೆಲ್ಲ. ಮತ್ತೆ ಆ ಮೀಡಿಯಾಗಳು ಅವ್ರಿಗೆ ಬೇಕಾದಂಗೆ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದನ್ನ ಕನ್ಸರ್ನ್ ಮಾಡಿಕೊಂಡು ಈ ಕಾಕ್ರೋಚ್ ಪಾರ್ಟಿ ಅವ್ರು ಏನ್ ಮಾಡಿದ್ದಾರೆ, ಅದಾನಿ ಸಮೂಹದ್ದು, ಅಂಬಾನಿ ಸಮೂಹದ ಟಿವಿ ಚಾನೆಲ್ಗಳನ್ನ ನಾವು ಫಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಎಲ್ಲಿ ಫ್ಯಾಕ್ಟ್ ಇದೆ, ಮತ್ತೆ 50% ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸುಮ್ಮನೆ ಎಲ್ಲರೂ ಹೇಳ್ತಾರೆ ನಾವು 30% ಕೊಡ್ತೀವಿ, 40% ಕೊಡ್ತೀವಿ, ಯಾರು ಕೊಡ್ತಾ ಇಲ್ಲ. ನಾವು ಡೈರೆಕ್ಟ್ ಆಗಿ ಕೊಡ್ತೀವಿ 50% ರಿಸರ್ವೇಶನ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲೇನು ಹೇಳಿರೋದು, ಇವ್ರೇನು ಹೇಳ್ಬಿಟ್ರಲ್ಲ, ಎಲ್ಲ ಅನ್ಎಂಪ್ಲಾಯ್ಡು ಲೇಜಿಗಳು ಇರ್ತಾರೆ ಅಂತ. ಅನ್ಎಂಪ್ಲಾಯ್ಡು ಲೇಜಿಗಳು ಯಾಕೆ ಆಗ್ತಾ ಇದ್ದಾರೆ, ವ್ಯವಸ್ಥೆಯಿಂದ ಫ್ರಸ್ಟ್ರೇಟ್ ಆಗ್ತಾವ್ರೆ. ಇವತ್ತು ಫಾರ್ ಎಕ್ಸಾಂಪಲ್ ಒಬ್ಬ ಯೂತ್ ಒಂದು ಯಾವ್ದೋ ಇಂಡಸ್ಟ್ರಿ ಮಾಡ್ತೀನಿ ಅಂತ ಅಪ್ಲಿಕೇಶನ್ ಆದ್ರೆ 10 ವರ್ಷ ಆದ್ರೂ ನೀವು ಲಂಚ ಕೊಡ್ಲಿಲ್ಲ, ಅವ್ನು ಕೇಳಿದಷ್ಟು ಲಂಚ ಕೊಡ್ಲಿಲ್ಲ ಅಂದ್ರೆ ಲ್ಯಾಂಡ್ ಕೊಡಲ್ಲ. ಅದು ಸಂಬಂಧಪಟ್ಟ ಇಲಾಖೆಗಳು ಸಿಂಗಲ್ ವಿಂಡೋ ಅಂತಾರೆ, ಜಾಗ ಒಂದು ಸಿಂಗಲ್ ವಿಂಡೋ ಕೊಡ್ತಾರೆ, ಅವ್ನು 100 ಕಡೆ ಅಲ್ಲೂ ಎಲ್ಲಾ ಕಡೆ ಲಂಚ ಕೊಡ್ಬೇಕು. ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ. ಯಾವ ಉದ್ಯೋಗಕ್ಕೆ ಅಪ್ಲೈ ಮಾಡಿದ್ರೆ ಮೊದಲೇ ಇದು ಈಗ ನೋಡಿ, ಇಂಟ್ರೂ ಬೇರೆ ಸೇರಿಸ್ಬಿಟ್ಟವ್ರೆ. ಇಂಟ್ರೂ ಯಾಕೆ ಸೇರಿಸ್ತಾರೆ, ಇಂಟ್ರೂ ಮಾರ್ಕ್ಸ್ ಬೇರೆ ಅಂತೆ. ಆ ಇಂಟ್ರೂನಲ್ಲಿ ದುಡ್ಡು ಕೊಟ್ಟವನ್ಗೆ ಮಾರ್ಕ್ಸ್ ಹಾಕ್ತಾರೆ, ದುಡ್ಡು ಕೊಡದೆ ಇರೋನ್ಗೆ ಮಾರ್ಕ್ಸ್ ಇಲ್ಲ. ಎಲ್ಲರೂ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ, ಎಲ್ಲ ಆಂಗಲ್ ಅಲ್ಲೂ ಫ್ರಸ್ಟ್ರೇಟ್ ಆಗ್ತಾ ಇರೋದ್ರಿಂದ ಯೂತ್ ಸರ್ ಇದು ಮಾಡ್ತಾ ಇದ್ದಾರೆ. ಹಂಗಾರೆ ಲೇಜಿ ಅಂದ್ಬಿಟ್ರೆ ಅವ್ನು ಯಾಕೆ ಲೇಜಿ ಅದ, ಅವ್ನು ಯಾಕೆ ಯೂತ್. ಇವತ್ತು ಹೇಳಿದ್ರು ಬೋಂಡಾ ಮಾಡಿ ಪಕೋಡ ಮಾಡಿ ಅಂದ್ಬಿಟ್ರು. ಇವತ್ತು ಬೋಂಡಾ ಮಾಡಕ್ಕೆ ಪಕೋಡ ಮಾಡಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಎಣ್ಣೆ ಗ್ಯಾಸ್ ಹೋಗ್ಲಿ, ಇವತ್ತು ಗ್ಯಾಸು ಒಂದು ಸಿಲಿಂಡರ್ ಇವ್ರು ಹೇಳ್ತಾರಲ್ಲ ಇದಿಲ್ಲ ಅಂತ. ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ ₹8,000 ಸಿಲಿಂಡರ್ ಕೊಡ್ತಾ ಇದ್ರೆ ಬೆಂಗಳೂರಲ್ಲಿ ಯೂತ್ಸು ಬೋಂಡಾ ಮಾರಕ್ಕೂ ಆಯ್ತಾ ಇಲ್ಲ. ಇವತ್ತು ಆ ಲೆವೆಲ್ಗೆ ಬೋಂಡಾ ಪಕೋಡ ಮಾರಕ್ಕೂ ಆಗದೆ ಇರೋ ಪರಿಸ್ಥಿತಿಗೆ ದೇಶ ತಗೊಂಡೋಗಿ ಫಸ್ಟ್ ಏನ್ ಹೇಳಿದ್ರು, $15 ಕೊಟ್ಬಿಡ್ತೀವಿ, $1 $15 ಕೊಟ್ಬಿಡ್ತೀವಿ, ಅಮೆರಿಕದವ್ರು ಕ್ಯೂ ನಿಂತ್ಕೊಳ್ಳೋ ತರ ಮಾಡ್ತೀವಿ, ಹಿಂಗೆಲ್ಲ ಮಾಡಿದವರು ಇವತ್ತು ನೋಡಿ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಚಿನ್ನ ಬಳಸಬೇಡಿ. ಈ ಪರಿಸ್ಥಿತಿಗೆ ದೇಶ ತಗೊಂಡೋಗಿರೋದು ಫ್ರಸ್ಟ್ರೇಷನ್ ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ನೇರ ವಿಚಾರ ಇಲ್ಲಿಗೆ ಇದೆ ಏನದು, ನ್ಯಾಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹ ಕೆಲವೊಂದು ವ್ಯವಸ್ಥೆಗಳಾದಾಗ ಯೂತ್ಸ್ ಅಲರ್ಟ್ ಆಗ್ತಾರೆ. ಯೂತ್ಸ್ ಅಲರ್ಟ್ ಆದಾಗ ಇಂಥ ಚಳವಳಿಗಳು ಬರ್ತವೆ ಅನ್ನೋ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ರು. ನೀವೇನು ಹೇಳ್ತೀರಿ? ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ವಾಧಿಕಾರಿ ಧೋರಣೆಯಲ್ಲಿ ದೇಶವನ್ನು ನಡೆಸ್ತಾ ಇದೆ ಅಂತ ಅರ್ಥ. ನೋಡಿ, ಅವರು ಹೇಳ್ತಾರೆ ಅಂದರೆ ಅವ್ರು ಯಾವ ದೇಶದ ಯೂತ್ಸ್ ಎಚ್ಚರ ಆಗಿದ್ದಾರೆ ಅಂತ ಹೇಳಬೇಕು. ಯಾಕಂದ್ರೆ 40-31% ಪಾಕಿಸ್ತಾನ ಯೂತ್ಸ್ ಇದ್ದಾರೆ. ಅವ್ರಿಗೆ ಎಚ್ಚರ ಆಗಿತ್ತು ಅಂದ್ರೆ ಮೋದಿ ಸರ್ಕಾರ ಸರಿಯಾದ ವೇಯಲ್ಲಿ ಹೋಗ್ತಿದೆ ಅಂತ ಅರ್ಥ. ಪಾಕಿಸ್ತಾನ ಇವತ್ತು ಬ್ಯಾಂಕರಪ್ಟ್ ಆಗಿದೆ ಅಂದ್ರೆ ಅವ್ರು ಹೇಳ್ತಿರೋದೆಲ್ಲ ಪಾಕಿಸ್ತಾನ ಬಗ್ಗೆ. ಬ್ಯಾಂಕರಪ್ಟ್ ಆಗಿದೆ ಇವತ್ತು ಪಾಕಿಸ್ತಾನ. ಅಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 200%-300% ಜಾಸ್ತಿ ಆಗಿ ಕೂತ್ಕೊಂಡಿದೆ, $350-450. ಸೊ ಅದ್ರ ಬಗ್ಗೆ ಹೇಳ್ತಿದ್ದಾರೆ ಅವರು. ಭಾರತದ ವಿಚಾರಕ್ಕೆ ಬಂದ್ರೆ 18 ಕೋಟಿ ಜಾಬ್ ಸೃಷ್ಟಿಯಾಗಿದೆ ಭಾರತದಲ್ಲಿ. HAL ಮುಳುಗುತ್ತೆ ಅಂತ ಇವರೇ ಪ್ರೊಟೆಸ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಇಲ್ಲಿ ಬಂದು ಬೆಂಗಳೂರಲ್ಲಿ. ಇವತ್ತು ₹3.5 ಲಕ್ಷ ಕೋಟಿ ವರ್ತಿದೆ HAL ನೆಟ್ವರ್ತ್. ಆಮೇಲೆ ಬೆಂಗಳೂರಿಗೆ ನಮಗೆ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಬಂದಿದೆ, ASML. ಜಗತ್ತಿನಲ್ಲಿ ಫ್ಯೂಚರ್ ಇರೋದೇ ಚಿಪ್ಪಲ್ಲಿ. ಮೊಬೈಲ್ ಚಿಪ್ಗಳು, ನಿಮಗೆ ಎಲ್ಲ ಇವತ್ತೇನು ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳಿದೆ, ನಿಮ್ಮ ಕ್ಯಾಮ್ರಾಗಳಿಂದ ಹಿಡಿದು ಏನೇನಾರ ನಂಬಬೇಕು ಅವೆಲ್ಲ ಇನ್ನು 5-10 ವರ್ಷಕ್ಕೆ ಭಾರತ ಅದನ್ನು ರೂಲ್ ಮಾಡುತ್ತೆ. ಇವತ್ತು ತೈವಾನು ಚೈನಾ ಮೇಲೆ ಏನಿದೆ ಆ ಥರ ಭಾರತ ಇದು ಆಗುತ್ತೆ. ಈ ASML 4 ಕಂಟ್ರಿಗಳಿಗೆ ಬಿಟ್ಟರು ಯಾವ ಕಂಟ್ರಿಗಳಿಗೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಲ್ಲ. ದೇ ಆರ್ ರೆಡಿ ಟು ಡೂ ಇಟ್. ಭಾರತ ಇವತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಬಂದಿದೆ. ನಮ್ಮ ದೇಶದಿಂದ 50-60 ಬಿಲಿಯನ್ ವರ್ತ್ ಐಫೋನ್ ಎಕ್ಸ್ಪೋರ್ಟ್ ಆಗ್ತಿದೆ. ಒಂದು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ಕಾರ್ಗಳು ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿದೆ. ಇಷ್ಟೆಲ್ಲ ಭಾರತ ಸಾಧಿಸಿದೆ, ಪ್ರಗತಿ ಸಾಧಿಸಿದೆಯಲ್ಲ, ಇವರು ಸಹಿಸ್ಲಿಕ್ಕೆ ಆಗ್ತಿಲ್ಲ. ಆದ ಕಾರಣದಿಂದ ಈ CIA ಮುಖಾಂತರ ಆಗಲಿ, ಈ ಥರ ಆಂಟಿ ನ್ಯಾಷನಲ್ ಮುಖಾಂತರವಾಗಲಿ ಈ ಥರದಿದ್ದಾರೆ. ಆಯ್ತಪ್ಪ, AP ಅವರು ಅಷ್ಟೊಂದು ಇದು ಇತ್ತು ಅಂತಂದ್ರೆ ಇವು ಗೆಲ್ಲಬೇಕಾಗಿತ್ತಲ್ಲ ಚುನಾವಣೆಗಳನ್ನು ಗೆಲ್ ತೋರಿಸ್ರಿ. ಗೆಲ್ತಿಲ್ವಲ್ಲ, ಇವ್ರಿಗೆ ಜನ ಸಪೋರ್ಟ್ ಮಾಡ್ತಿಲ್ಲ. ಯಾಕಂದ್ರೆ ಇವ್ರು ಡೋಂಗಿಗಳು ಅಂತ ಗೊತ್ತಾಯ್ತು. ಡೆಲ್ಲಿಲಿ ಬಂದರು, ಇವ್ರು ಹೇಳಿದ್ದನ್ನು ಯಾವುದೇ ಈಡೇರಿಸಲಿಲ್ಲ. ಜನ ಆಯ್ತಪ್ಪ ಇವ್ರು ಹೇಳ್ದಂಗೆ ತುಂಬ ಇವ್ರು ಹೇಳಿದ್ದೆಲ್ಲ ನಡ್ಕೊಂಡ್ರು, ತುಂಬ ಸ್ವಚ್ಛವಾಗಿ ರಾಜಕಾರಣ ನಡೆಸಿದ್ರು. ಅಂದ್ರೆ ಅವ್ರ ಪಕ್ಷದಲ್ಲಿ 50-60 ಜನ ವಾಪಸ್ ಇವ್ರ ವಿರುದ್ಧ ನಿಂತಿರಲ್ಲ. ರಾಘವ ಚಡ್ಡಾ ಆಯ್ತು ಬೇಡ ಬಿಡಿ, ರಾಘವ ಚಡ್ಡಾ ಹೇಳ್ತೀನಿ ಕೇಳಿ. ಅವ್ರದ್ದು ಪಕ್ಷದ ಒಬ್ಬ ರಾಘವ ಚಡ್ಡಾನ ಆ ವ್ಯಕ್ತಿ ಏನೋ ಬೆಳೀತಿದ್ದಾನೆ, ಏನೋ ಮಾಡ್ತಿದ್ದಾನೆ ಅಂದ್ರೆ ಇವ್ರು ಕಿತ್ತಿಸ್ಬಿಟ್ರು. ಕೆತ್ತಿಸ್ಬಿಟ್ರು. ಅದಕ್ಕೆ ಅವ್ರ ಪಕ್ಷ ಬಿಟ್ಟು ಹೊರಗಡೆ ಬಂದ್ರು. ಎರಡು ವಿಷಯ ಬರುತ್ತೆ ಹಂಗಾರೆ ಶಂಕರ್ ಗೌಡ್ರೆ. ಗೆಲುವಿನ ವಿಚಾರವನ್ನ ನೀವು AAP ಪ್ರಸ್ತಾಪ ಮಾಡೋದಾದ್ರೆ ಬಿಜೆಪಿ ಆರಂಭದಲ್ಲಿ ಎಷ್ಟು ಸ್ಥಾನ ಗೆದ್ದಿತ್ತು ಅನ್ನೋದು ಬರುತ್ತೆ. ಹೋಗ್ಲಿ, ನೀವು ಅಷ್ಟು ಸಚ್ಚಾರಿತ್ರವನ್ನ ವಿಚಾರಗಳನ್ನ ಹೊಂದಿದ್ರೆ ಕರ್ನಾಟಕದಲ್ಲಿ ನೀವು ಬರಲೇಬೇಕಾಗಿತ್ತು. ಕರ್ನಾಟಕದಲ್ಲಿ ದೊಡ್ಡ ಮ್ಯಾಂಡೇಟ್ ಇವ್ರಿಗೆ ಹೋಗ್ಬಾರ್ದಿತ್ತು ಅಲ್ವಾ? ಕರ್ನಾಟಕದಲ್ಲಿ ಅತಿ ಹೆಚ್ಚು 2018ರಲ್ಲಿ ಸೀಟ್ ಬಂದಿದ್ದು ನಮ್ಗೇನೆ. ಆಯ್ತು, ಅದಾದ್ಮೇಲೆ ಆಗಿರುವಂತ ಬೆಳವಣಿಗೆಗಳು
ಹೇಗೆ ಇವರು 40% ಅಂತೇಳಿ ಫೇಕ್ ನರೇಟಿವ್ನ ಬಿಲ್ಡ್ ಮಾಡಿದ್ರು, ಈಗ ಹೇಗೆ ಕಾಕ್ರೋಚ್ ಮಾಡಿದ್ರು ಅದೇ ರೀತಿ ಫೇಕ್ ನರೇಟಿವ್ನ ಕ್ರಿಯೇಟ್ ಮಾಡಿ ನಿಮ್ದೇ ಇರ್ಬೇಕು ಕಾಕ್ರೋಚ್ ಅಂತ. ಯಾವುದು ನಮ್ದಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ, ರಾಹುಲ್ ಗಾಂಧಿ ಯಾಕೆ ಟ್ವೀಟ್ ಮಾಡ್ತಾರೆ. ಆಯ್ತು, ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಮೇಡಮ್. ಆಯ್ತು, ಈ ಫಾಲೋವರ್ಸ್ ಗಳಿಂದಾನೇ ಆಗ್ಬೇಕು ಅಂತ ಅಂದ್ರೆ ಈ ದೇಶದಲ್ಲಿ ಕೆಲವೊಂದು ಜನ ಇದ್ದಾರೆ, ಈ ಪಾಂಡ್ಯ ಗಿಂಡ್ಯ ಎಲ್ಲ, ಅವರು ಪ್ರಿಯಾಂಕಾ ವಾದ್ರಾ ಅವ್ರದ್ದು 2.3 ಮಿಲಿಯನ್ ಇದ್ರೆ ಅವ್ರದ್ದೆಲ್ಲ 12 ಮಿಲಿಯನ್ 13 ಮಿಲಿಯನ್ ಇದೆ. ಹಂಗಾದ್ರೆ ಅವ್ರಿಗಿಂತಲೂ ಪಾಪ್ಯುಲರ್ ಅವರು. ರಾಕಿ ಸಾವಂತ್ 15 ಮಿಲಿಯನ್ ಫಾಲೋವರ್ಸ್ ಇದೆ. ಓಕೆ, ಆ ಕಾಂಟೆಕ್ಸ್ಟ್ ಅಲ್ಲ. ನೀವು ಹಂಗೆಲ್ಲ ಹೇಳಿಕ್ ಬಂದ್ರೆ ವಿಚಾರ ಬಹಳ ಇದೆ. ನೀವು ರೈಸ್ ಮಾಡಿದ್ರಿ ಇವಾಗೇನು ಏನ್ ಯೂತ್ಸ್ ಏನ್ ಬೀದಿಗಿಳಿದಿದಾರ ಅಂತ. ನೀವು ರಾಜ್ಯದಲ್ಲಿ ಬೀದಿಗಿಳಿಬೇಕಪ್ಪ, ಬಿಜೆಪಿ JDS. ನೋಡಿ ಇದೇ ಹೇಳ್ತೀನಿ, ಈ ವಿಚಾರಕ್ಕೆ ನಾನು ಹೇಳಿಕ್ ಬಂದೆ. ಗುಲ್ಬರ್ಗಾದಲ್ಲಿ ಈಗ 15 ದಿವಸದಿಂದ ಪ್ರೊಟೆಸ್ಟ್ ಮಾಡಬೇಕು, ನಾವು KPSC ಎಕ್ಸಾಮ್ ನಡೆಸ್ತಿಲ್ಲ ಅಂತ ಹೋಗಿ ಕೇಳಿದ್ರೆ ಎಷ್ಟು ಲಕ್ಷದ ಬಾಂಡ್ ಕೇಳಿದ್ರು ಗೊತ್ತಾ ಮೇಡಮ್? ಇವರು 10 ಲಕ್ಷ ರೂಪಾಯಿ ಬಾಂಡ್ ಕೊಡಿ ಅಂತ. ಮೊದಲೇ ಅವ್ನು ನಿರುದ್ಯೋಗಿ ಹುಡುಗ, ಅವ್ನು 10 ಲಕ್ಷ ರೂಪಾಯಿ ಬಾಂಡ್ ಕೊಡ್ಬೇಕು ಅಂದ್ರೆ ಎಲ್ಲಿಂದ ಕೊಡ್ತಾನೆ? ಇವರು ಪ್ರಜಾಪ್ರಭುತ್ವವಾದಿಗಳ ಇವರು. ನೈಸ್ ಪಾಯಿಂಟ್. ಓಕೆ, ನೀವು ಹೇಳಿ. ಏನು ಸೋಮಾರಿಗಳು ಸೇರ್ಕೊಳ್ಳೋದು, ಯಾರು ಕೆಲ್ಸಕ್ಕೆ ಬರಲ್ಲ ಅವ್ರು ಮಾಡ್ಕೊಂಡಿರೋದು ಅಂತ ಭಾಳ ನೇರವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರಿ. ಅಂಥ ನಿರುದ್ಯೋಗವನ್ನು ಸೃಷ್ಟಿ ಮಾಡಿದಂಥ ಕ್ರೆಡಿಟ್ ನಿಮ್ಮ ಮಿತ್ರ ಪಕ್ಷಕ್ಕೆ ಸೇರುತ್ತೆ. ಅಷ್ಟೊಂದು ಜನ ಇದಾರೆ ನೋಡಿ ನಿರುದ್ಯೋಗ. ಇದೊಂದು ಹೇಳ್ಬಿಡ್ತೀನಿ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೇಳ್ಬಿಡ್ತೀನಿ. UPA ಸರ್ಕಾರದಲ್ಲಿ 6.7 ಇತ್ತು, ಈಗ 3.2 ಇದೆ. ಆಯ್ತಾ? ಯಾವುದೇ ಒಂದು ದೇಶಕ್ಕೆ ಅಷ್ಟು ಕಾಮನ್ ಆಗಿ ಇದ್ದೇ ಇರುತ್ತೆ. ಕರೆಕ್ಟ್. ನಮ್ಮ ಆಪ್ ಸ್ನೇಹಿತರು ಚೆನ್ನಾಗಿ ಭಾಷಣ ಮಾಡಿದ್ರು. ಪಂಜಾಬಲ್ಲಿ ಅವ್ರದೇ ಗೌರ್ಮೆಂಟ್ ಇದೆ. ಪಂಜಾಬಲ್ಲಿ ಇವ್ರು ಏನೆಲ್ಲ ಈಗ ಲಿಸ್ಟ್ ಹಾಕೊಂಡು ಹೇಳಿದ್ರು ಜನರಿಗೆ ಏನೆಲ್ಲ ಮಾಡ್ಬೋದು ಅಂತ, ಅಲ್ಲಿ ಜಾಬ್ ರೇಟ್ ಎಷ್ಟಿದೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ, ಡ್ರಗ್ ಕಂಟ್ರೋಲ್ ರೇಟ್ ಎಷ್ಟುವರೆಗೂ ಬಂದು ನಿಲ್ಸಿದ್ದೀರಿ, ಮಾಫಿಯಾ ಎಲ್ಲಿಗೆ ತಂದು ನಿಲ್ಸಿದ್ದೀರಿ, ಅರ್ಥ ಆಗ್ತಾ ಇದೆಯಾ? ಆಲ್ಕೋಹಾಲ್ ಕಂಟೆಂಟ್ ಕುಡಿಯೋದು ಮನೇಲಿ ಇಟ್ಕೊಳ್ಳೋಂಥದ್ದು ಎಷ್ಟೆಷ್ಟು ಜನ ಎಲ್ಲಿಗೆ ತಂದು ಬಂದು ನಿಲ್ಸಿದ್ದೀರಿ, ಯಾವ್ಯಾವ ಗೌರ್ಮೆಂಟ್ ಸ್ಕೂಲ್ಗೆ ಬಣ್ಣ ಸುಣ್ಣ ಹೊಡಿಸಿದ್ದೀರಿ, ಯಾವ್ಯಾವ ರೋಡ್ನ ಅಭಿವೃದ್ಧಿ ಮಾಡಿದ್ದೀರಿ, ಅರ್ಥ ಆಗ್ತಾ ಇದೆಯಾ? ಯಾವ್ಯಾವ ಹಾಸ್ಪಿಟ್ಲನ್ನ ಉದ್ಧಾರ ಮಾಡಿದ್ದೀರಿ, ಇದ್ರದ್ದೆಲ್ಲ ಒಂದು ಲಿಸ್ಟ್ ಕೊಟ್ಟುಬಿಟ್ಟು ನೀವು ಹೇಳಿದ್ರೆ ಅವಾಗ ಹೌದಪ್ಪ ಪರವಾಗಿಲ್ಲ, ಆಪ್ ಅವ್ರು ಹೇಳ್ದಾಗ ಏನೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ನಾವು ಅನ್ಕೊಂಡಿದ್ದು ಏನು ಅಂತಂದ್ರೆ ಆಪ್ ಅವ್ರು ಹೇಳೋದು ನಿಮಗೆ ಪಂಜಾಬಲ್ಲಿ ಯಾರು ನಿರುದ್ಯೋಗಿಗಳೇ ಇಲ್ಲ, ನಾಟ್ ಈವನ್ 1%. ಭಿಕ್ಷುಕರು ಇಲ್ಲ ಅಲ್ಲಿ ನಿಮಗೆ ಪಂಜಾಬಲ್ಲಿ. ಆ ರೀತಿ ಇದೆ ಮಾದರಿ. ಅಲ್ಲಲ್ಲ, ಅರ್ಥ ಆಗ್ತಾ ಇದೆ ನಿಮಗೆ? ಪಂಜಾಬಲ್ಲಿ ನಾನು ಹೇಳ್ತಾ ಇರೋದು ಆನ್ ಲೈಟರ್ ನೋಟ್, ಯಾರು ನಿಮಗೆ ಆ ರೀತಿನೂ ಇಲ್ವೇ ಇಲ್ಲ ಅನ್ನೋ ಥರ ಅವ್ರು ಹೇಳಿದ್ದು. ಯಾಕೆಂದ್ರೆ ಇವ್ರು ಇಷ್ಟೆಲ್ಲ ಹೇಳಿದ್ರಲ್ವಾ, ಈಗ ಯಾವುದೋ ಕಾಕ್ರೋಚ್ ಪಾರ್ಟಿ ಬಂದಿದ್ರು ತೋರಿಸ್ಕೊಂಡು ಕೊಡ್ಬೇಕಾಗಿತ್ತ ಇವ್ರಿಗೆ? ಇವ್ರು ಇಷ್ಟೆಲ್ಲ ಹೇಳ್ಕೊಂಡು ಡೆಲ್ಲಿಲಿ ಹೇಳಿದ್ರಲ್ವಾ, ಡೆಲ್ಲಿಲಿ ಯಾಕೆ ಸೋತ್ರಿ ಇವರು? ಡೆಲ್ಲಿಲಿ ಇವ್ರು ತಗೊಂಡಿರೋಂಥದ್ದು ಎಷ್ಟು ಸೀಟ್ಗಳು? ಈಗ ಅಣ್ಣಾ ಹಜಾರೆ ಅವರ ಸಿದ್ಧಾಂತ ಇಟ್ಕೊಂಡು ಹೇಳಿದ್ರಲ್ವಾ, ಎಲ್ಲಿವರೆಗೂ ಬಂದು ನಿಂತ್ಕೊಳ್ತೀವ್ರು? ಪಾಪ ಅಣ್ಣಾ ಹಜಾರೆ ಅವ್ರನ್ನ ಮಾರ್ಕೆಟಿಂಗ್ ಯೂಸ್ ಮಾಡಿದ್ರು, ಆಮೇಲೆ ಅವ್ರನ್ನ ಸೈಡ್ ಲೈನೇ ಮಾಡಿಬಿಟ್ರು. ಆದ್ರೆ ಕೊನೆಗೆ ಅಣ್ಣಾ ಹಜಾರೆ ಅವರೇ ಇವ್ರಿಗೆ ಚೀಮಾರಿ ಹಾಕ್ಬಿಟ್ಟು ಹೋದ್ರು, ಇಂಥವ್ರಿಗೆ ನಾನು ಸಪೋರ್ಟ್ ಮಾಡೋದ ಅಂತ. ಸೊ ಹಾಗಾಗಿ ಅವ್ರ ನೈತಿಕತೆ ಇಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ಇನ್ನು ಕಾಂಗ್ರೆಸ್ ಅವರು ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ಡೆಲ್ಲಿಲಿ ಶೂನ್ಯ. ಅಟ್ಲೀಸ್ಟ್ ನಾವೊಂದು ಪಕ್ಷ ಇದ್ದೀವಿ, ನ್ಯಾಷನಲ್ ಕ್ಯಾಪಿಟಲ್. ನಿಮಗೆ ಎಲ್ಲಾದರೂ ಈಗ ಒಂದು ಬೇರೆ ಕಂಟ್ರೀಸಲ್ಲಿ ಹೋದಾಗ ರಾಹುಲ್ ಗಾಂಧಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ, ಸರ್ ವಾಟ್ ಈಸ್ ಯುವರ್ ಪ್ರೆಸೆನ್ಸ್ ನ್ಯಾಷನಲ್ ಕ್ಯಾಪಿಟಲ್ ಅಂತಂದರೆ, ನಾವು ನ್ಯಾಷನಲ್ ಕ್ಯಾಪಿಟಲಿ 0 ಅಂತ ಅಂದ್ಬಿಟ್ಟು ಹೇಳೋವಂಥ ಅವ್ರದ್ದು. ಈಗ 12 ವರ್ಷದಿಂದ ಮೋದಿಜಿಯವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಒಂದು ಒಳ್ಳೆ ವಿರೋಧ ಪಕ್ಷವಾಗಿ ಆಗ್ಬಿಟ್ಟು ಇವರು ಇದನ್ನೆಲ್ಲ ಇಟ್ಕೊಂಡು ಹೇಳ್ಬೋದಾಗಿತ್ತಲ್ಲ. ಫಸ್ಟ್ ಲೋಕಸಭೆಯಲ್ಲಿ ಸೋತ್ರು, 44 ಸೀಟ್ ತಗೊಂಡ್ರು, 50. ಅಲ್ಲ, ಆ ಪಾಯಿಂಟ್ ಬರ್ತೀನಿ. ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡುವಂತ ಷಡ್ಯಂತ್ರ ಮಾಡೋರಿಗೆ ಒಂದು ಪ್ರತಿಪಕ್ಷ ಮೆತ್ತಗ್ ಮಾಡಕ್ಕಾಗಲ್ವಾ ನೋಡಿ. ಈಗ ಇವ್ರು ಹೇಳಿದ್ದೇನು, EVM ವೋಟ್ ಚೋರಿ, ಬರೀ ಈ ಕಥೆಗಳನ್ನ ಹೇಳ್ಕೊಂಡೇ ಬಂದ್ರು ಅಂತ ಹೇಳಿದ್ರೆ, ಈಗ ಬರೀ ಒಂದು ಪೇಜ್ ಕ್ರಿಯೇಟ್ ಮಾಡ್ದ ಅವನೇನೇನು ನಿಮಗೆ ಫುಲ್ ಕಂಪ್ಲೀಟ್ ಭಾರತ ಎಲ್ಲ ಏದೋ ಟ್ರಾವೆಲ್ ಮಾಡಿಬಿಟ್ಟು 1 ವರ್ಷ ಬೇಕಾಗಿತ್ತು ನನಗಂತ ಏನು ಮಾಡಲಿಲ್ಲ. ಇವ್ರು ಅದೇನೋ ಭಾರತ್ ಜೋಡೋ ತೋಡೋ ಬಾಡೋ ಅದೇನೇನೋ ಅಂತ ಅನ್ಕೊಂಡೆಲ್ಲ ಮಾಡಿದ್ರು ಪಾಪ. ಇಷ್ಟೆಲ್ಲ ಮಾಡಾದ್ಮೇಲೆ ಕೂಡ ಇವ್ರದ್ದು ಸಾಕಷ್ಟು ಪೇಜ್ಗಳು, ಅದು ಏನು ಎಷ್ಟೆಷ್ಟು ಪೇಜ್ಗಳಿದೆ ನಮಗೆ ಗೊತ್ತಿಲ್ಲ, ಅಷ್ಟು ಪೇಜ್ಗಳನ್ನ ಇಟ್ಕೊಂಡು ಇವ್ರ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಾ? ಅಲ್ಲ, ಅದು ಅವ್ರ ಪ್ಲಾನ್. ಅಲ್ಲ, ಅವ್ರ ಪ್ಲಾನ್ ಅಂತಲ್ಲ, ಈಗ ರಿಸಲ್ಟ್ ಬರ್ಬೇಕಲ್ವಾ? ಈಗ ಅವ್ರು ಯಾರೋ ಒಬ್ಬ ಕಾಕ್ರೋಚ್ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದೀವಿ ಅಲ್ಲ ನೋಡಿ, ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಆದ್ರೆ ನಾವು ಅಲ್ಲ, ಅವ್ರು ಎಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನೋಡಿ ನಾವು ಇವತ್ತು ಕೂಡ ಏನ್ ಹೇಳ್ತಾ ಇದೀವಿ, ಆ 3 ಸೋಲನ್ನ ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಎಲ್ಲೂ ನಾವು ಹೇಳ್ತಾ ಇಲ್ಲ, ಆದ್ರೆ ನೋಡಿ ಬೇಕಾಗಿದ್ಯಾ ಅವ್ರಿಗೆ? ನೋಡಿ, ಆ 3 ಸೋಲನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಇವಾಗ ಮತ್ತೆ ನಾವು ಸಂಘಟನೆ ಮಾಡ್ತಾ ಇದೀವಿ. ನಿಮ್ ಪೂರಕವಾಗಿ ನೋಡಿ, ಈ ಜೆನ್ಸಿ ಒಳಗೆ
ನಿರುದ್ಯೋಗಿಗಳಾಗಿದ್ರೆ, ಸೋಮಾರಿಗಳಾಗಿದ್ರೆ, ಸದಾ ಆನ್ಲೈನ್ ನಲ್ಲಿರೋರು ವೃತ್ತಿಪರವಾಗಿ ಆಕ್ರೋಶವನ್ನ ಹೊರಹಾಕಬಲ್ಲವರು ಇರ್ಬೋದಂತೆ. ಏನ್ ಹೇಳ್ತೀರಿ ಇದಕ್ಕೆ? ಇದನ್ನ ಹೇಳಿದೆ ನಿಮಗೆ. ಇದಕ್ಕೆ ಪ್ರೈಮರಿ ಮೆಂಬರ್ಶಿಪ್, ಸೋ ಕಾಲ್ಡ್ ಆನ್ಲೈನ್ ಅಲ್ಲಿ ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಕ್ರೈಟೀರಿಯಾಸ್ಗಳಿದ್ದಾವೆ. ನೀವು ಇಂಟೆಲೆಕ್ಚುಯಲ್ ಪೀಪಲ್ ಆಗಿರಬಾರ್ದು, ನೀವು ಬುದ್ಧಿವಂತರಾಗಿರಬಾರ್ದು, ನೀವು ಯಾವುದೇ ಒಂದು ಉದ್ಧಾರ ಮಾಡುವಂತ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡೋರು ಆಗಿರಬಾರ್ದು. ನಿಮಗೆ ಅನ್ಲಿಮಿಟೆಡ್ ಏನದು ಡೇಟಾ ಪ್ಯಾಕ್ ಕೊಟ್ರೆ 24 ಗಂಟೆ ಮನೆಯಲ್ಲಿ ಮಕ್ಕು ಕೂಗಿಸ್ಕೊಂಡು ಏನ್ ಕೆಲಸ ಮಾಡ್ತಿದ್ಯಾ ಅಂತಂದ್ರೆ ಆನ್ಲೈನ್ ನೋಡ್ತಾ ಇದ್ದೀನಿ. ಏನ್ ನೋಡ್ತಿದ್ಯಪ್ಪ ಅಂತ ಹೇಳಿದ್ರೆ FB ನೋಡ್ತಾ ಇದ್ದೀನಿ, ಇನ್ಸ್ಟಾ ರೀಲ್ಸ್ ನೋಡ್ತಾ ಇದ್ದೀನಿ. ಏನ್ ನಿನ್ನ ಸಂಪಾದನೆ? 0. ಯಾಕೆ ಸಂಪಾದನೆ ಇಲ್ಲ? ನಾನು ಉದ್ಧಾರ ಆಗಿಲ್ಲ. ಯಾಕೆ ಉದ್ಧಾರ ಆಗಲಿಲ್ಲ? ಬೀದಿ ಸುತ್ಕೊಂಡಿದ್ದೆ. ಎಷ್ಟು ನಿನ್ನ ಪರ್ಸೆಂಟೇಜು? ಕಟ್ ಆಫ್ ಪರ್ಸೆಂಟೇಜ್ ಮ್ಯಾಚ್ ಆಗಲ್ಲ. ಯಾಕೆ ಜಾಬ್ ಸಿಗ್ತಾ ಇಲ್ಲ? ನಿನಗೆ ಯೋಗ್ಯತೆ ಇಲ್ಲ. ಇಷ್ಟೆಲ್ಲ ಇದ್ಕೊಂಡಿರ್ಬೇಕಾದ್ರೆ ಇಂಥವ್ರು ಇದ್ರ ಫಾಲೋವರ್ಸ್ಗಳು. ಈಗ ಯಾರು ಜಿನ್ಯೂನ್ ಆಗಿ ಕಾಂಪಿಟೇಟಿವ್ ಆಗಿದ್ದಾರೋ ಐ ವಿಲ್ ಸಪೋರ್ಟ್ JDS ಪಾರ್ಟಿ. ಇವತ್ತು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ನಿರುದ್ಯೋಗ ಯಾರಿಗೂ ಇರಬಾರ್ದು ಸ್ವಾಮಿ. ಈಗ ನಾನು ಒಂದು ಹೈಯೆಸ್ಟ್ ಕ್ವಾಲಿಫೈಡ್ ಪರ್ಸನ್. ನಾನು ಜರ್ಮನಿಲಿ ನಾನು ಮಾಸ್ಟರ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸುಮ್ಮನೆ ಉಡಾಫೆ ಮಾತಾಡ್ತಾ ಇಲ್ಲ ಇಲ್ಲಿ. ಈಗ ಅಲ್ಲಿ ಕೂಡ ನಿಮ್ಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ನೀವು ಝೀರೋ ಅನ್ಎಂಪ್ಲಾಯ್ಮೆಂಟ್ ಎಲ್ಲೂ ಮಾಡೋಕ್ಕಾಗಲ್ಲ. ಆದರೆ ಯಾರೆಲ್ಲ ಅರ್ಹರಿದ್ದಾರೆ ಆ ಅರ್ಹರಿಗೆ ನಾವು ಜಾಬ್ ಕೊಡ್ಲೇಬೇಕಾಗುತ್ತೆ. ಅದರ ದಿಕ್ಕಿನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳೋದೇ ಬಿಟ್ಟು ಇಲ್ಲಿ ನೀವು ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಬಂತು ಅಂದಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಏನಾಗ್ತಾ ಇದೆ, ಅವರೊಂದು ಮರ ಆಗಿರ್ರಿ ಅಂತ ಹೇಳಿದ್ರೆ ಅವ್ರೊಂದು ಬಳ್ಳಿ ಆಗ್ತಾ ಇದ್ದಾರೆ. ಈಗ ಅವ್ರು ಆ ಮರ ತರ ಇರುವಂತದೇ ಇಲ್ವೇ ಇಲ್ಲ. ಬರೀ ಯಾವ್ಯಾವ ಪಕ್ಷದಲ್ಲಿ ಎಲ್ಲೆಲ್ಲಿ ಸೇರ್ಕೊಳ್ತಾರೆ ಅಲ್ಲಿ ಹೋಗಿ ಕೆಡಿಸ್ಬಿಡೋದು. ಈಗ TVK ಬಂತು 2 ವರ್ಷದಲ್ಲಿ ಅವ್ರು ಸಂಘಟನೆ ಮಾಡ್ಕೊಂಡು ಅಲ್ಲಿ ಐದು ಪಾರ್ಟಿ ಓಡೋಗ್ಬಿಟ್ರಲ್ಲಿ. ನಿಮ್ಮನ್ನ ಪ್ರಬಲ ಪ್ರತಿಪಕ್ಷವಾಗಿ ಆದ್ರೂ ನೋಡೋ ಆಸೆ ಪಾಪ ಬಿಜೆಪಿ ಮತ್ತು JDS ಮರ ಆಗಿ ಅಂದ್ರೆ ಬಳ್ಳಿ ಆಗ್ತಿದ್ದೀರಾ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕು. ಆಮೇಲೆ ಟಿ ಶರ್ಟ್ ರಿಲೀಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡ್ಲಿಲ್ಲ. ಯಾಕೆ ಸಿದ್ದರಾಮಯ್ಯನವರು ಕಾಕ್ರೋಚ್ ಟಿ ಶರ್ಟ್ ನ ರಿಲೀಸ್ ಮಾಡಿದ್ರು? ಅದು ಮಾತಾಡೋಣ. ಅದನ್ನು ಮಾತಾಡೋಣ. ಜನ ಕುತೂಹಲ ಇರುತ್ತೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಅವ್ರು ಇನ್ನೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಬಿಡುಗಡೆ ಮಾಡಿ ಅದ್ರ ಬಗ್ಗೆ ಮಾತಾಡಿದಾರ? ನೀವು ಹೇಳ್ಬೇಕದನ್ನ. ಅವ್ರು ಮಾತಾಡಿದಾರ? ಬಿಡುಗಡೆ ಮಾಡಕ್ ಮುಂಚೆ ಯಾವ ಉದ್ದೇಶಕ್ಕೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ನನಗೆ ಕ್ಲಾರಿಟಿ ಇರಬೇಕು. ಹೇಳಿದಾರ? ಹೇಳಿಲ್ಲ. ಇನ್ನು ಒಂದು ನಿಮಿಷ ಹೇಳ್ತಾರೆ. ಹೇಳಿದ್ಮೇಲೆ ಗೊತ್ತಿಲ್ಲ ಇನ್ನು. ಅದು ನನಗೆ ಗೊತ್ತಿಲ್ಲ. ನಾನು ಮಾತನಾಡ್ತೀನಿ ಆಮೇಲೆ. ಅಪ್ಡೇಟ್ ಆಗಿಲ್ಲ. ಸ್ವಾಮಿ, ಬೃಹತ್ ಕೈಗಾರಿಕಾ ಮಂತ್ರಿಗಳು ಜನರೊಂದಿಗೆ ಜನತಾದಳ ಹಾಸನದಲ್ಲಿ ಯಾವ ಜನರೊಂದಿಗೆ ಜನತಾದಳ? ಹೆಣ್ಮಕ್ಳು ವಿರುದ್ಧವಾದಂತ ಜನತಾದಳ. ವಿಷಯಕ್ಕೆ ಬರಲ್ಲ. ಅಲ್ಲ ಒಂದ್ ನಿಮಿಷ ಇರಿ. ನಿರುದ್ಯೋಗಿಗಳ ಬಗ್ಗೆ ಬಹಳ ಒಂದೇ, ಕಾಂಗ್ರೆಸ್ ಒಂದೇ, ಕಾಕ್ರೋಚ್ ಒಂದೇ. ನಿಮ್ಮ ಯೋಗ್ಯತೆ ಇದ್ರಲ್ಲೇ ತೋರಿಸುತ್ತೆ. ನಾವು ಯಾವ್ದಾದ್ರು ಪ್ರೊಡಕ್ಟಿವ್ ಚರ್ಚೆ ಮಾಡ್ತಾ ಇದೀವಿ ಇಲ್ಲಿ. ಜನರ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಯಾವ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೀರಾ? ಆ ವಿಷಯ ಚರ್ಚೆ ಮಾಡಬೇಕು ಅಂದ್ರೆ ಕುತ್ಕೊಂಡು ಮಾತಾಡೋಣ. ಅದೇ ವಿಷಯ ಹಾಸನದ ವಿಷಯ ಚರ್ಚೆ ಮಾಡೋಣ. ನೀವು ಆಡಳಿತ ಪಕ್ಷ ನಾವೆಲ್ಲ ಯುವ ನಿಧಿ ಬಗ್ಗೆ ಕೇಳಿದೆ, ಅವ್ರು ಉತ್ತರನೇ ಕೊಟ್ಟಿಲ್ಲ. ಇನ್ನು ಕೇಳಿ ಉತ್ತರ ಕೊಡ್ಲಿ. ಅವರು ಯುವ ನಿಧಿ ಬಗ್ಗೆ ಉತ್ತರ ಕೊಡ್ಲಿ. ಮಾತಾಡಿ ಮೇಡಮ್. ಈಗ ಇವರು ನಾನು ಮಾತಾಡೋ ಪ್ರಾರಂಭ ಮಾಡಿದ್ರೆ ಇವ್ರು ಮಾತಾಡ್ತಾ ಇದ್ದಾರೆ. ನೀವು ಡಿಸೈಡ್ ಮಾಡಿ. JDS ಅವರು ಕಾಂಗ್ರೆಸ್ ಅವ್ರು ಬರೋದಾದ್ರೆ ಯುವ ನಿಧಿ ಉತ್ತರ ಕೊಡ್ರಿ. ಕಾಕ್ರೋಚ್ ಟಿ ಶರ್ಟ್ ಹಾಕಿ ಬಿಡುಗಡೆ ಮಾಡ್ರಿ. ಉತ್ತರ ಕೊಡ್ರಿ ಜನಕ್ಕೆ. ಹೂ ಕಣ್ರಿ, ನಾವು ಸಪೋರ್ಟ್ ಮಾಡ್ತೀವಿ ಏನ್ರಿ? ಈಗ ವೆರಿ ಗುಡ್ ಕಾಂಗ್ರೆಸ್ ನ ಕಾಕ್ರೋಚ್ ವೆರಿ ಗುಡ್. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಜನರೊಂದಿಗೆ ಜನತಾದಳ ಆಯ್ತು. ನಿನ್ನೆ ಎಲ್ಲ ಒಂದೆರಡು ತಿಂಗಳಿಂದ ಹಿಂದೆ ಇವರು ಬಜೆಟ್ ಮಾಡಿದ್ರು ಘೋಷಣೆ. ಕರ್ನಾಟಕಕ್ಕೆ 25 ಲಕ್ಷ ಉದ್ಯೋಗ ಸೃಷ್ಟಿಯಾಗುವಂತ ಕೈಗಾರಿಕೆಗಳನ್ನ ತಂದುಬಿಟ್ರು ಮೇಡಮ್. ನಾವು ಶಬಾಷ್ಗಿರಿ ಕೊಡ್ಬೇಕಲ್ಲ ಅವ್ರಿಗೆ. ಜನತಾದಳ ಜನರೊಂದಿಗೆ, ಯುವಕರೊಂದಿಗೆ, ನಿರುದ್ಯೋಗಿಗಳೊಂದಿಗೆ, ಕೆಲ್ಸಕ್ಕೆ ಬಾರದೇ ಇರೋರೊಂದಿಗೆ ಏನ್ ಮಾತನಾಡ್ತಾರೆ ಮೇಡಮ್. ಅವ್ರ ಬಜೆಟ್ ಎಷ್ಟು ಗೊತ್ತಾ ಇಟ್ಟಿರೋದು ಅವ್ರಿಗೆ? 560 ಕೋಟಿ 700 ಕೋಟಿ ಅಷ್ಟೇ. ಕರ್ನಾಟಕ ಕೊಟ್ಟಿರೋದು 0. ಕುಮಾರಸ್ವಾಮಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ಲಿ. ಸುಮ್ಮನೆ ಯಾರ ಕಥೆ ಹೇಳ್ತಿದ್ದೀರಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ. ಕಾಕ್ರೋಚ್ ಎಷ್ಟೋ ಬೆಟರ್ ನಿಮ್ಗಿಂತ ಕಾಂಗ್ರೆಸ್ಗಿಂತ. ಕಾಕ್ರೋಚ್ ಎಷ್ಟೋ ಬೆಟರ್ ಕಾಂಗ್ರೆಸ್ಗಿಂತ. ಕುಮಾರಸ್ವಾಮಿ ಕರ್ನಾಟಕ ಜನಕ್ಕೆ ಕೈಗಾರಿಕಾ ಮಂತ್ರಿ ಆಗಿ ನನಗೆ ಬಜೆಟ್ ಅಲ್ಲಿ ಯುವ ನಿಧಿ ಅದ್ರ ಬಗ್ಗೆ ಮಾತಾಡ್ರಿ. ಯೋಗ್ಯತೆ ಇಲ್ಲ. ಯುವ ನಿಧಿ ಮಾತಾಡ್ರಿ. ಹಾಸನದಲ್ಲಿ ಅವಮಾನ ಆಯ್ತು
ಕೊಡ್ತಮ್ಮ, ಅಲ್ಲ ಚೆನ್ನಾಗಿ ಕೊಡ್ತೀನಿ. ಅಲ್ಲ ಅಲ್ಲ ಕೇಳೋ ಯೋಗ್ಯತೆ ನೋಡಿ, ಇಲ್ದೇ ಇರೋರು. ಶಂಕರ್ ಗೌಡ ಜನರೊಂದಿಗೆ ಜನತಾದಳ. ಅವ್ರದ್ದು ಬಿಜೆಪಿ ಮತ್ತು ನಾನು- ಜೆಡಿಎಸ್ ನಾನೇ- ಭಾವನೆ ಹೆಂಗಿದೆ ಗೊತ್ತಾ? ನೀವು ವಿಷಯ ನೋಡಿ. ಮಾತಾಡಿ ಸರ್. ಕುಮಾರಸ್ವಾಮಿ ದೇವೇಗೌಡರು ನಾಳೆ ಮಾತಾಡೋಣ, ಇವಾಗ ಹೇಳಿ ಸರ್. ನೋಡಿ ಆಯ್ತು, ಅವ್ರಿಗೆ ನಮ್ಗೆ ಏನ್ ಹೇಳಿದ್ರು? ಅಲ್ಲ, ನಿರುದ್ಯೋಗಿಗಳು ಸೃಷ್ಟಿ ಮಾಡೋದು ಅವರೇ ತಾನೇ. ಹೌದೌದು ಹೌದಾ ಇಲ್ವೋ? ಈಗ ಅವ್ರು ಕೈಗಾರಿಕಾ ಮಂತ್ರಿಗಳಲ್ವಾ, ಪ್ರಧಾನ ಮಂತ್ರಿಗಳು ದೂಷಣೆ ಮಾಡೋದು ಬೇಡಪ್ಪ. ಆಯ್ತು, ತಡ್ರಿ. ಆರ್ಥಿಕ ಮಂತ್ರಿಗಳನ್ನು ದೂಷಣೆ ಮಾಡೋದು ಬೇಡ. ದೂಷಣೆ ಮಾಡ್ಬೇಕಾಗಿರೋದು ಯಾರು? ಕೈಗಾರಿಕಾ ಸಾಮಾನ್ಯ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕದಲ್ಲಿ ನೀವು ತರ ಇರೋದು ಯುವ ನಿಧಿ ಅಂತ ಕೊಡ್ತಾ ಇದ್ರಲ್ಲಪ್ಪ, ಯಾಕೆ ಕೊಡ್ತಾ ಇದ್ರಿ ಅವ್ರಿಗೆ? ತಾನೆ ಏನ್ ಮಾಡ್ತಾ ಇದ್ರ? ಉತ್ತರ ಕೊಡ್ರಿ. 53,000 ಜನ ಉದ್ಯೋಗ ಸೃಷ್ಟಿ ಮಾಡಿ ತಗೋತಾ ಇದೀವಿ. ಎಷ್ಟು? ಆಯ್ತಾ? 53,000. 53,000. ಈಗ ನಮ್ಮ ಅಧಿಕಾರಕ್ಕೆ ಬಂದಾಗ ಬಜೆಟ್ ಇದೆಯಾ ಅಲ್ಲಿ? ಅದಕ್ಕೆ ಖಾಲಿ ಇತ್ತು. ಅಲ್ಲ, ಬಜೆಟ್ ಇದೆಯಾ ಅಲ್ಲಿ? 50,000 ಜನ ಖಾಲಿ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಕಾಂಗ್ರೆಸ್ ಕಡೆ ಪಕ್ಷ ಪ್ರಬಲ ಪ್ರತಿಪಕ್ಷವಾಗಾದ್ರೂ ಇರ್ಬೇಕು ಅನ್ನೋ ಆಸೆ ಇದೆ. ಗೊತ್ತಾಗಿರೋ ಆದ್ರೆ ನೀವು- ಅದಕ್ಕೆ ನೀವು ಮರ ಆಗೋದ್ ಬಿಟ್ಟು ಬಳ್ಳಿ ಆಗ್ಬಿಟ್ಟಿದ್ದೀರಾ ಅಂತ ಅವ್ರು ಹೇಳಿದ್ರು ಅಂತ ನೀವು ನೋಡಿ, ಹೇಳ್ತಿದ್ದೀರಿ. ನಿಮ್ಮನ್ನ ಕ್ರಾಸ್ ಮಾಡ್ಕೊಂಡು ಕಾಕ್ರೋಚ್ ಮುಂದಕ್ಕೆ ಹೋಗ್ತಿದೆ, ಅದು ಪ್ರತಿಪಕ್ಷ ಆಗ್ಬಿಟ್ರ ಅಂತ. ಮೇಡಮ್, ಸೈದ್ಧಾಂತಿಕವಾಗಿ ಒಂದು ಪಕ್ಷವನ್ನ ಕಟ್ಟುವ ವ್ಯವಸ್ಥೆಯೇ ಬೇರೆ ಇರುತ್ತೆ. ಭಾವನಾತ್ಮಕವಾಗಿ ಜನರನ್ನು ಸೆಳೆಕೊಂಡು, ಈ ಜನ್ಜಿಗಳನ್ನು ಸೆಳೆಕೊಂಡು ಪಕ್ಷವನ್ನ ಕಟ್ಟಿ ಅದನ್ನ ಮತವಾಗಿ ಪರಿವರ್ತನೆ ಮಾಡ್ಕೊಳಕ್ ಒಂದಷ್ಟು ಸಾಮ್ಯ ಬೇಕಾಗುತ್ತೆ. ಅದಕ್ಕಿನ್ನು ಕಾಲ ಪಕ್ವವಾಗಿಲ್ಲ. ಆಗ ಸಮಯದಲ್ಲಿ ಖಂಡಿತ ಅದ್ರ ಅವಕಾಶ ಇದ್ರೆ ಅವರು ನಮ್ ಜೊತೆಗೆ ಬರೋದಾದ್ರೆ ನಾವು ಖಂಡಿತ ಅವ್ರನ್ನ ಕರ್ಕೊಂಡು ಹೋಗೋ ಇಲ್ಲ, ನಾವು ಅವ್ರು ನಮ್ ಜೊತೆ ಬರೋದಾದ್ರೆ ನಾವು ಕರ್ಕೊಂಡು ಹೋಗೋ ಶಕ್ತಿ ನಮಗಿದೆ. ಮೇಡಮ್, ಪ್ರಶಾಂತ್ ಭೂಷಣ್ ಅವ್ರು ಅಲ್ಲೇ ಕೂತವ್ರೆ, ಯಾಕೆ ಮಾತಾಡ್ಬೇಕು ನಾನೇನೇನು? ಈಗ ಅವ್ರು ಎಲ್ಲ AP ಅವ್ರು ಹೇಳಿದ್ದಾರೆ, ಹಿಂದಗಡೆ ಯಾರ್ಯಾರಿದ್ದಾರೆ, ಇದೊಂದು ವ್ಯವಸ್ಥಿತವಾಗಿ ಒಂದು ಕಾರ್ಪೊರೇಟ್ ಮಾದರಿಯಲ್ಲಿ ಬಿಡಿಯಪ್ಪ, ಕಾರ್ಪೊರೇಟ್ ಮಾದರಿಯಲ್ಲಿ ಇದು ಇಡೀ ರಾಷ್ಟ್ರಕ್ಕೆ ಪ್ರಪಂಚಕ್ಕೆ ಮುಟ್ಟಿದೆ ಅಂತ ಅನ್ನೋದಾದ್ರೆ ಇದರಿಂದ ಯಾರು ಕೆಲಸ ಮಾಡೋದು? ಹೌದು ಸರ್, ನಾನು ಕೇಳೋದು ಪ್ರಬಲ ಪಕ್ಷವಾಗಿ ಬೆಳೆಯೋ ಚಾನ್ಸಸ್ ಇದೆಯಾ? ಸೈದ್ಧಾಂತಿಕವಾಗಿ ಬೆಳಿಬೇಕಲ್ವಾ? ಅದಕ್ಕೆ ಇವ್ರೇನೋ ರಿಜಿಸ್ಟ್ರೇಷನ್ ಮಾಡೋದು ಬೇಡ ಅಂತ ಹೇಳೋರು ಬೇರೆ ಪಾಪ. ಆಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡೋದು ಬೇಡ ಸಪೋರ್ಟ್ ಮಾಡಬೇಕು, ನಮ್ಗೆ ಮಾಡಬೇಕು. ಯಾರು ವಿರುದ್ಧವಾಗಿ ಅವ್ರು ಹೇಳಿದ್ದಾರೆ, ಇವ್ರ ವಿರುದ್ಧವಾಗಿ. ಮೇಡಮ್ ನೋಡಿ, ಇವ್ರು ಹೇಳಿದ್ರು ನೋಡಿ, ಈ ಸರ್ಕಾರ, ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಕರ್ನಾಟಕಕ್ಕೆ ಹೆಲಿಕಾಪ್ಟರ್ ಘಟಕ ಬಂತು, ಸಾರಿ ಮಿನಿ ವಿಮಾನ ಘಟಕ ಬಂತು ಕೋಲಾರದಲ್ಲಿ. ಇವ್ರ ಕೊತ್ತೂರು ಮಂಜುನಾಥ್ ಏನ್ ಹೇಳ್ತಾರೆ ಅಂದ್ರೆ, ನನ್ನನ್ನು ಉದ್ಘಾಟನೆ ಕರಿಲ್ಲ ಅಂತ, ಯಾಕಂದ್ರೆ ಪ್ರೈವೇಟ್ ಕಂಪನಿ ಅದು, ಗವರ್ಮೆಂಟ್ ಇಂದ ಏನು ತಗೊಂಡಿಲ್ಲ. ಕೇಳಿಸ್ಕೊಳ್ಳಿ, ಏನ್ರಿ ಮಾತಾಡ್ತೀನಿ? ಇನ್ನೇನ್ ಮತ್ತೆ ತಲೆ ಇದೆಯಾ ನಿಮ್ಗೆ? ಇನ್ನೇನ್ ಮತ್ತೆ ಯಾವ $1 ಲಕ್ಷ ಕೋಟಿ ಬಜೆಟ್ ತಗೊಂಡು ಪಕ್ಕದ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಿರೋದು ಕರ್ನಾಟಕ ಸರ್ಕಾರ. ಗುಜರಾತ್ ಎಳ್ಕೊಂಡು ಹೋಗ್ತಾ ಇಲ್ಲ, ಅವರೆಲ್ಲ ಬಂಡವಾಳ ಹೂಡಿಕೆ ಸಾಕು. ಕೈಗಾರಿಕಾ ಮಂತ್ರಿಗಳು ಯಾವ್ದಾದ್ರು ಕಾಂಗ್ರೆಸ್ ಸರ್ಕಾರದವ್ರು ನೀವು ಜನರೊಂದಿಗೆ ಜನತಾದಳ ಸ್ವಾಭಿಮಾನ ಇಲ್ಲ ಅವ್ರಿಗೆ, ಜನರಿಗೆ ಉದ್ಯೋಗ ನೋಡಿ ಮೇಡಮ್, ನಾನು ಹೇಳ್ತಿರೋದು 13,000 ಜಾಬ್ ಉದ್ಯೋಗ ಸೃಷ್ಟಿ ಆಗ್ತಿದೆ. ಭಾರತಕ್ಕೆ ಪ್ರತಿ ವರ್ಷ 60-70 ಹೊಸ ವಿಮಾನಗಳು ಬರುತ್ತೆ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅದನ್ನ ಬಂದ್ರೆ ಇವರು ಅದನ್ನ ಅಗದು ಬಿಡ್ತೀನಿ, ಹೋಗದೆ ಇರಂಗೆ, ಜನ ಹೋಗದೆ ಇರಂಗೆ ಎಲೆಕ್ಟ್ರಿಸಿಟಿ ಕಂಬನ ಬೆಳೆಸ್ಬಿಡ್ತೀನಿ ಅಂತ ಹೇಳಿದವರು ಕಾಂಗ್ರೆಸ್ನ MLA ಕೊತ್ತೂರು ಮಂಜುನಾಥ. ಎರಡನೇದು ಹೇಳ್ತೀನಿ ಮೇಡಮ್, ಇವ್ರು ಹೇಳ್ತಾರೆ ಆಪಲ್ ಕಂಪನಿ ಇವತ್ತು ಕರ್ನಾಟಕಕ್ಕೆ ಬಂದಿರೋ ಕಾರಣ ಮೋದಿ ಸರ್ಕಾರ ಇವತ್ತು 55-60 ಸಾವಿರ ಹೆಣ್ಣು ಮಕ್ಕಳಿಗೆ ಜಾಬ್ ಸಿಕ್ಕಿದೆ. ಮೂರನೇದು, ನೆನೆ ನೆದರ್ಲ್ಯಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಯ್ತು, ಇವರು ಎಲ್ಲ ಗುಜರಾತ್ಗೆ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಒಂದ್ ನಿಮಿಷ ಕೇಳ್ತೀನಿ, ಕೇಳಿ ನಿಮ್ಗೆ ಗೊತ್ತಿಲ್ಲ ಅಲ್ಲ ಕೇಳ್ರಿ. ಆಯಿಲ್ ಸಿಗುತ್ತಾ? ಆಯಿಲ್ ಸಿಗುತ್ತಾ? ಕಾಂಗ್ರೆಸ್ ಫಸ್ಟ್ ಮಾಡಬೇಕು ಅಂತ. ಎರಡನೇದ್ದು ಇವ್ರು ಹೇಳ್ತಾರೆ ಎಲ್ಲ ಗುಜರಾತ್ಗೆ ತಗೊಂಡು ಹೋದ್ರಂತ. ಗುಜರಾತ್ಗೆ FDI ಬಂದು ಕೇವಲ 5,000 ಕೋಟಿ, ಕರ್ನಾಟಕಕ್ಕೆ 63,000 ಕೋಟಿ FDI ಬಂದಿದೆ. ಇವ್ರು ಸುಮ್ಮನೆ ಬೊಗಳೆ ಬಿಡ್ತಾರೆ. ಕರ್ನಾಟಕಕ್ಕೆ ಹೂಡಿಕೆ ಬಂದಿದೆ, 1.5 ಲಕ್ಷ ಕೋಟಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ ಸಾಧ್ಯನಾ ಅಥವಾ 4 ದಿವಸ ಡ್ರಾಮಾನ ಇದು? ಇಲ್ಲ ಮೇಡಮ್, ಈಗ ಬಿಹಾರದಲ್ಲಿ ಒಂದು ಬೆಂಕಿಪುರ ಅಂತ ಬೈ ಎಲೆಕ್ಷನ್ ಅಲ್ಲಿ ಕಾಕ್ರೋಚ್ ಪೊಲಿಟಿಕಲ್ ಪಾರ್ಟಿ ಕಂಟೆಸ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಅದು ಒಂದು ನಿಮ್ಗೆ ಕೊಡ್ತಾ ಇದ್ದೀನಿ ಇನ್ಫಾರ್ಮೇಶನ್. ಬಿಹಾರದಲ್ಲಿ
ಒಂದು ಬೆಂಕಿಪುರ ಅನ್ನೋ ಒಂದು ಬೈ ಎಲೆಕ್ಷನ್ಗೆ ಕಾಕ್ರೋಚ್ ಪೊಲಿಟಿಕಲ್ ಪಾರ್ಟಿ ಈ ಸತಿ ಕಂಟೆಸ್ಟ್ ಮಾಡ್ತಾ ಇದೆ. ನೆಕ್ಸ್ಟು ನಮ್ಮ JDS ಅವ್ರು ಕೇಳಿದ್ರು ಆಮ್ ಆದ್ಮಿ ಪಕ್ಷ ಏನು ಮಾಡಿದೆ ಪಂಜಾಬಲ್ಲಿ ಅಂತ. 50,000 ಕಿಲೋಮೀಟ್ರು ರೂರಲ್ ರಸ್ತೆಗಳು ಮಾಡೈತೆ. 43,000 ಜನಕ್ಕೆ ಪರ್ಮನೆಂಟ್ ವೇಕೆನ್ಸಿ ಕೊಟ್ಟಿದ್ದೀವಿ. ಅದರಲ್ಲಿ 13,000 ಜನ ಶಿಕ್ಷಕರಿದ್ದಾರೆ, 6,000 ಜನ ಪೊಲೀಸ್ ಇದ್ದಾರೆ, 6,000 ಜನ ಹೆಲ್ತ್ ಇದ್ದಾರೆ, ಇನ್ನು ಅದರ್ ಎಲ್ಲ ಸೇರಿ 43,000 ಜನ ಪರ್ಮನೆಂಟ್ ವೇಕೆನ್ಸಿ ಕೊಟ್ಟಿದ್ದೀವಿ. ಮತ್ತೆ 10 ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ಪ್ರತಿ ಫ್ಯಾಮಿಲಿಗೆ 10 ಲಕ್ಷ ರೂಪಾಯಿ. ಮತ್ತೆ 1 ನಿಮಿಷ 181 ಸ್ಕೂಲ್ಗಳು ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದ್ದೀವಿ. ಮತ್ತೆ ಡ್ರಗ್ಸ್ ಸ್ಕ್ವಾಡ್ ಮಾಡಿದ್ದೀವಿ. ಡ್ರಗ್ ಅಡಿಕ್ಟ್ ಆಗಿರೋ ಪ್ರತಿ ವ್ಯಕ್ತಿಗೆ ಅವನ್ನ ಆಚೆ ತರೋದಕ್ಕೆ 1,100 ರೂಪಾಯಿ ಮಂತ್ಲಿ ಅವ್ನಿಗೆ ಇದು ಕೊಡ್ತಾ ಇದೀವಿ, ಕಾಂಪನ್ಸೇಷನ್ ಕೊಡ್ತಾ ಇದೀವಿ. ಮತ್ತೆ ಒಲಿಂಪಿಕ್ಸ್ ಅಲ್ಲಿ ಗೆದ್ದವ್ರಿಗೆ 3 ಕೋಟಿ, ಗೋಲ್ಡ್ ಸಿಲ್ವರ್ ಗೆದ್ದವ್ನಿಗೆ 2 ಕೋಟಿ, ಬ್ರಾಂಜ್ ಗೆದ್ದವ್ನಿಗೆ 1 ಕೋಟಿ ಕೊಡ್ತಾ ಇದೀವಿ. ಡಿ ಅಡಿಕ್ಷನ್ ಸೆಂಟರ್ಗಳು ಮಾಡಿದೀವಿ. 68% ಇರಿಗೇಷನ್ 84% ಮಾಡಿದೀವಿ. ರೇಷನ್ ಡೆಲಿವರಿ ಮಾಡ್ತಾ ಈಗ ನೋಡಿ, ಪ್ರಜ್ಞಾವಂತಿಕೆಯಿಂದ ಸೃಷ್ಟಿಯಾಗಿರುವಂತಹ ಪಾರ್ಟಿಯೇ ಇರಬಹುದು. ನಾನು ಸೌತ್ ಮತ್ತೆ ನಾರ್ತ್ ಅಂತ ನೋಡ್ತೀನಿ. ಕ್ವಿಕ್ ಆಗಿ ಹೇಳ್ಬಿಡಿ, ಸಮಯ 1 ನಿಮಿಷ ಇದೆ. ಬಿಹಾರದಲ್ಲಿ ಕಂಟೆಸ್ಟ್ ಮಾಡ್ತಿರೋದು ಬೆಂಕಿಪುರದಲ್ಲಿ ಅಂತ ಹೇಳಿದ್ರಿ. ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾ ಅಂತ ನಾವು ತಗೊಳ್ರೆ ಇಲ್ಲಿ ಪ್ರಜ್ಞಾವಂತ ಮತದಾರರೇ ಜಾಸ್ತಿ ಇರೋದ್ರಿಂದಾಗಿ ಈ ಭಾಗದ ಜನ ಗೊತ್ತಿಲ್ಲ ಮುಂದೆ ಯಾವ ಥರ ಡೆವಲಪ್ಮೆಂಟ್ ಕೂಡ ಆಗ್ಬೋದು. ಇಲ್ಲಿನ ಜನ ಹೆಂಗೆ ನೋಡ್ತಾರೆ ಇದನ್ನ? ಮೇಡಮ್, ಇವತ್ತಿನ ಪ್ರೆಸೆಂಟ್ ಪರಿಸ್ಥಿತಿಗೆ ಇವತ್ತು ಎಲ್ಲ ಜನ ರೋಸ್ ಹೋಗಿದ್ದಾರೆ. ನಾವು ಎಲ್ಲರೂ ಒಂದ್ ಕಡೆ ಹೋದಾಗ ಇಲ್ಲಪ್ಪ ನಿಮಗೆ ಮಾತಾಡಬೇಕು, ಇವತ್ತು ನಾವು ರೋಸ್ ಹೋಗಿದ್ದೀವಿ. 3 ಪೊಲಿಟಿಕಲ್ ಪಾರ್ಟಿಗಳಿಂದ ಹೊಸ ಅಲೆ ಬರಬೇಕು, ಹೊಸ ಶಕ್ತಿ ಬರಬೇಕು, ಕರಪ್ಷನ್ ವಿರುದ್ಧ ಹೋರಾಡ ಅಂತ ಇರಬೇಕು, ಕರಪ್ಷನ್ ಹುಟ್ಟಾಕುವಂತವ್ರು ಬೇಡ. ಇವತ್ತು ಉದ್ಯೋಗ ಪ್ರತಿಯೊಂದರಲ್ಲೂ ಮೋಸ ನಡೀತಾ ಇದೆ. ಇದನ್ನ ಜನರುಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಯೂತ್ಸ್, ರಿಟೈರ್ಡ್ ಎಂಪ್ಲಾಯ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಇವತ್ತು ನೀವು ನೋಡ್ದಂಗೆ ಈಗ ಎಲ್ಲಾ ರಾಜ್ಯಗಳು ಬಿಟ್ಟು ಕರ್ನಾಟಕಕ್ಕೆ ಹೂಡಿಕೆ ಯಾಕೆ ಮಾಡ್ತಾರೆ? ಇಲ್ಲಿ ರೈತರ ಜಮೀನು ಈಸಿಯಾಗಿ ಕಿತ್ಕೋಬಹುದು ಅನ್ನೋದು ಗೊತ್ತು, ಅದಕ್ಕೆ ಹೂಡಿಕೆ ಮಾಡ್ತಾವ್ರೆ. ಇಲ್ಲಿನ ಲೋಕಲ್ ಅವ್ರಿಗೆ ಎಲ್ಲಿ ಎಷ್ಟು ಜಾಗ ಹಂಚವ್ರೆ ಕೇಳಿ. ಲೋಕಲ್ ಅವ್ರಿಗೆ ಆ ಜಾಗ ಕೊಡ್ತಾ ಇಲ್ಲ, ವಿದೇಶದಿಂದ ಕರ್ಕೊಂಡ್ಬರ್ತಾರೆ, ಯಾವನ್ನೋ ಕರ್ಕೊಂಡ್ಬಂದು ಅವ್ರ ಅಂಡರು ನಾವು ಕೂಲಿಗಳು ಮಾಡೋ ತರ ಮಾಡ್ತಾ ಇದಾರೆ. ಇಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇಲ್ಲ, ಇಲ್ಲಿ ಅವ್ರಗಳಿಗೆ ಜಾಗ ಕೊಡ್ತಾ ಇಲ್ಲ. ಆಮೇಲೆ ಇವ್ರು ಹೇಳಿದ್ರು ಪಾಕಿಸ್ತಾನ ಅಂತ. ಹೊಸಬಾಳೆ ಅವರು ಮೊನ್ನೆ ಏನ್ ಹೇಳಿದ್ರು, ಇವ್ರು RSS ಪಾಕಿಸ್ತಾನ ಜೊತೆ ವ್ಯವಹಾರ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಆ ಪಾಕಿಸ್ತಾನದ ಯಾವುದು ಅಮೆರಿಕದಲ್ಲಿ ಒಂದು ಲಾಬಿ ಮಾಡೋ ಕಂಪ್ನಿ, ಅದ್ರ ಯಾವುದು ಸ್ಕ್ವೇರ್ ಪ್ಯಾಟರ್ನ್ ಬೋಗಸ್ ಅಂತ, ಅದು ಪಾಕಿಸ್ತಾನ ಪರ ಲಾಬಿ ಮಾಡೋ ಕಂಪ್ನಿ ಜೊತೆ RSS ಅಗ್ರಿಮೆಂಟ್ ಮಾಡ್ಕತ್ತದೆ. ಅಂದ್ರೆ ಈ ಎಲ್ಲಾ ವ್ಯವಸ್ಥೆಗಳು ಇವರೇ ಇಟ್ಕೊಬಿಟ್ಟು ಪಾಕಿಸ್ತಾನ ಜೊತೆ ವ್ಯವಹಾರ ಮಾಡಿ ಅಂತ ಇವ್ರು RSS ಹೊಸಬಾಳ 2 ದಿವಸದ ನ್ಯೂಸ್ ಪೇಪರ್ ಓದಿ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲ ಇವರೇ ಪಾಕಿಸ್ತಾನ ಜೊತೆ ವ್ಯವಹಾರ. ಆಮೇಲೆ ಇವತ್ತು ಆಯಿಲ್ ಪರ್ಚೇಸ್ ಮಾಡಕ್ಕೆ ಟ್ರಂಪ್ ಪರ್ಮಿಷನ್ ಕೊಡ್ಬೇಕಂತ ರಷ್ಯಾದಿಂದ ಎಕ್ಸ್ಟೆಂಡ್ ಮಾಡ್ದ ಅಂತ ಹೇಳ್ತಾರೆ. ಬೇಡ ಅನ್ನುವಂತ ಪರಿಸ್ಥಿತಿ ಇದೆ. ಇದರ ನಡುವೆ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಹುಟ್ಕೊಂಡಿದೆ. ಸದ್ಯಕ್ಕೆ ಲಭ್ಯವಾಗಿರೋ ಮಾಹಿತಿಯ ಪ್ರಕಾರ ಒಂದು ಬೈ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಕೂಡ ಮಾಡ್ತಿದೆ ಅನ್ನುವಂಥದ್ದು. ಹಾಗಾಗಿ ಮುಂದೊಂದು ದಿವಸ ಇದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆಯಾ? ಹೀಗೆ ಹಲವಾರು ಕುತೂಹಲಗಳು, ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಲೆಟ್ ಅಸ್ ಫಾಲೋ ಏನದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.